KCET ಎಕ್ಸಾಮಿನೇಷನ್ಗೆ ಒಂದು ಕ್ವಶನ್ ಬರೋದು, ಜಾಸ್ತಿ ಏನು ಬರೋದಿಲ್ಲ. ಬಟ್ 1 ಮಾರ್ಕ್ ಆಲ್ಸೋ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ಎ ನಾನ್ ಯೂನಿಫಾರ್ಮ್ ರಾಡ್ ಆಫ್ ಲೆಂತ್ L varies as m is equals to lambda into x, m equal to lambda into x, where lambda is some constant. ಮಾಸ್ ನ ಹೇಗೆ ಬರೀಬಹುದು ಅಂತಂದಿದ್ದಾಗ we can say mass is equals to okay ಮಾಸ್ ಡೆನ್ಸಿಟಿ, ಸರ್ಫೇಸ್ ಮಾಸ್ ಡೆನ್ಸಿಟಿ ಇಂಟು ಏರಿಯಾ ಅಂತ ನಾವು ಬರೀಬಹುದು, ಏರಿಯಾ ಆಫ್ ದ ಡಿಸ್ಕ್. ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ನೋಡಿ, ಇವತ್ತಿನ KCET ಟಾರ್ಗೆಟ್ ಸೂಪರ್ 30 ಸೀರೀಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ದಟ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತ ನಾವು ಹೇಳ್ತಾ ಇದೀವಿ. ನೋಡಿ, ಈ ಒಂದು ಚಾಪ್ಟರ್ ಇಂದ ನಿಮಗೆ KCET ಎಕ್ಸಾಮಿನೇಷನ್ಗೆ ಒಂದು ಕ್ವಶನ್ ಬರೋದು, ಜಾಸ್ತಿ ಏನು ಬರೋದಿಲ್ಲ. ಬಟ್ 1 ಮಾರ್ಕ್ ಆಲ್ಸೋ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅಂಡ್ ಪ್ಲೀಸ್ ರಿಮೆಂಬರ್ ದಟ್ those who are preparing for NEET and JEE, you can expect NEET ಗಾದ್ರೆ ನಿಮಗೆ 3 ಕ್ವಶನ್ಸ್ ಬರೋದಕ್ಕಂತ ಅವಕಾಶಗಳು ಇರುತ್ತೆ. ಅಷ್ಟೆಲ್ಲ JEEಗೂ ಸಹ ನಿಮಗೆ 1 or 2 ಕ್ವಶನ್ಸ್ ಈ ಚಾಪ್ಟರ್ ಇಂದ ಬರೋದಕ್ಕಂತ ಅವಕಾಶಗಳು ಜಾಸ್ತಿ ಇದೆ. ಹಾಗಾಗಿ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ನಾನು ಇಲ್ಲಿ ತಗೊಂಡಿರತಕ್ಕಂಥ ಕ್ವಶನ್ಸ್ ಏನು ಅಂತಂದಾಗ, ನಮ್ಮ KCET ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಅಲ್ಲಿ ಅಷ್ಟೇ ಅಲ್ಲ, ಕೆಲವು ನೀಟ್ ಮತ್ತು JEE ಮಿಕ್ಸ್ ಆಗಿ ನಿಮಗೆ ತಗೊಂಡಿದ್ದೀನಿ ಕ್ವಶನ್ಸ್ ನ ಮಾಡೆಲ್ಸ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರಾ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ. ಓಕೆ, ಸೊ ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್. ಬಿಫೋರ್ ಗೋಯಿಂಗ್ ಟು ಸಿ ದ ಫಸ್ಟ್ ಕ್ವಶನ್, ವಾಟ್ ಆರ್ ಟಾಪಿಕ್ಸ್, ಏನೇನು ಟಾಪಿಕ್ಸ್ ನಾವು ಓದಬೇಕು ಈ ಒಂದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ, ಹೇಗೆ ನಾವು ಓದಬೇಕು ಅಂತಂದಿದ್ದಾಗ, ಸಿ ಹಿಯರ್ ವಿ ಕ್ಯಾನ್ ಡಿವೈಡ್ ದ ಹೋಲ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಇದು 3 ಪಾರ್ಟ್ಸ್ ಅನ್ನ ಡಿವೈಡ್ ಮಾಡಬಹುದು. ಒಂದು ನಾವು ಟ್ರಾನ್ಸ್ಲೇಷನಲ್ ಮೋಷನ್ ಅಂತ ಹೇಳ್ತಾರೆ, ಇನ್ನೊಂದು ರೊಟೇಷನಲ್ ಮೋಷನ್ ಅಂತ ಹೇಳ್ತಾರೆ, ಇನ್ನೊಂದು ರೋಲಿಂಗ್ ಮೋಷನ್ ಅಂತ ನಾವು ಹೇಳ್ತೀವಿ. ಸೊ ಸಿ ಹಿಯರ್, ವಾಟ್ ಈಸ್ ದಿಸ್ ಟ್ರಾನ್ಸ್ಲೇಷನಲ್ ಮೋಷನ್? ಟ್ರಾನ್ಸ್ಲೇಷನಲ್ ಮೋಷನ್ ನಾವು ಓದಬೇಕಾಗಿರೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ದ ಸೆಂಟರ್ ಆಫ್ ಮಾಸ್. ಹಿಯರ್ ಸೆಂಟರ್ ಆಫ್ ಮಾಸ್. ಓಕೆ, ಸೆಂಟರ್ ಆಫ್ ಮಾಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೋಬೇಕು. ಅದಾದ್ಮೇಲೆ ವಾಟ್ ಈಸ್ ದ ಪೊಸಿಷನ್ ಆಫ್ ದ ಸೆಂಟರ್ ಆಫ್ ಮಾಸ್, ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಅಂಡ್ ಆಕ್ಸಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಅಷ್ಟೇ ಅಲ್ಲ, ಕೆಲವು ಕ್ವಶನ್ಸ್ ನಿಮಗೆ ಪ್ರಾಪರ್ಟೀಸ್ ಆಫ್ ಸೆಂಟರ್ ಆಫ್ ಮಾಸ್ ಮೇಲೂ ಸಹ ಡಿಪೆಂಡ್ ಆಗಿ ಇರುತ್ತೆ. ಓಕೆ, ಅದು ಏನು ಅಂತ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಕಾನ್ಸೆಪ್ಟ್ಸ್ ಅಂಡ್ ಫಾರ್ಮುಲಾಸ್ ಆಲ್ಸೋ. See here, whenever we go with the rotational motion ಹೋಗಿದ್ದಾಗ we can say moment of inertia ಆಗಿರ್ಬೋದು, ಅಷ್ಟೇ ಅಲ್ಲ ನಿಮಗೆ kinetic energy in the rotational motion ಆಗಿರ್ಬೋದು. and we can say what is the angular momentum here. angular momentum ಅಂದ್ರೆ ಏನು, ಅಷ್ಟೇ ಅಲ್ಲ ಟಾರ್ಕ್ ಅಂದ್ರೆ ಏನು, ಅವೆರಡರ ಮಧ್ಯದಲ್ಲಿ ರಿಲೇಷನ್ ಏನಿದೆ ಅನ್ನೋದ್ರ ಮೇಲೆಲ್ಲ ಬೇಸ್ ಮಾಡಿಕೊಂಡು ನಿಮಗೆ ಕ್ವಶನ್ಸ್ ಅನ್ನೋದು ಕೇಳ್ತಾ ಇರ್ತಾರೆ. ಅದು ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋಲಿ ನಾವು ಕೆಲವು ಇಂಪಾರ್ಟೆಂಟ್ ಮಾಡೆಲ್ಸ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ವೆನೆವರ್ ವಿ ಗೋ ವಿತ್ ರೋಲಿಂಗ್ ಮೋಷನ್ ನಾವು ಹೋಗಿದ್ದಾಗ ವಿ ಕ್ಯಾನ್ ಸೇ ದಟ್ what is the total energy of a body, and what is the, see here, motion of a body on an inclined plane. ಇನ್ಕ್ಲೈನ್ ಪ್ಲೇನ್ ನ ಬೇಸ್ ಮಾಡಿಕೊಂಡು ಕೆಲವು ಕ್ವಶನ್ಸ್ ಅವರು ಕೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡಬಹುದು, ಹೇಗೆ ಅನಲೈಸ್ ಮಾಡಬಹುದು ಅನ್ನೋದು, ಇನ್ಕ್ಲೂಡಿಂಗ್ ವಿತ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಐ ವಿಲ್ ಎಕ್ಸ್ಪ್ಲೈನ್ ಟು ಯು. ಓಕೆ, ನೋಡೋಣ. ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಹಿಯರ್. ಸೊ ಪ್ಲೀಸ್, before going to solve the question, please read the question properly, or 1 or 2 times. ಒಂದು ಸರಿ ಇಲ್ಲ ಎರಡು ಸರಿ ಇಲ್ಲ 3 ಸರಿನೂ ಸಾಧ್ಯವಾದರೆ ಕ್ವಶನ್ ನೀಟಾಗಿ ಓದಿ, ಡೇಟಾ ಏನು ಕೊಟ್ಟಿದ್ದಾರೆ ಅಂತ ನೀಟಾಗಿ ಅನಲೈಸ್ ಮಾಡಿಕೊಂಡು ಹೋಗಿ, ಡೆಫಿನೆಟ್ ಆಗಿ ನಿಮ್ಗೊಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್ ರೀಡ್ ದಿಸ್ ಕ್ವಶನ್ ಹಿಯರ್. The mass per unit length of a non-uniform rod of length L varies as m is equals to lambda into x, m equal to lambda into x, where lambda is some constant. The center of mass of the rod will be at anta ಹೇಳ್ತಾ ಇದ್ದಾರೆ. So see here, whenever we consider a non-uniform rod, it may be as shown in the figure here. It may be as shown in the figure. Non-uniform in the sense, it may be a variation of the density, it may be a variation of length, area, whatever it may be. ಸೊ ವಿ ಕ್ಯಾನ್ ಸೇ ವೆನೆವರ್ ವಿ ಟೇಕ್ ಎ ರಾಡ್, ಯಾವಾಗ ರಾಡ್ನ ನಾವು ಕನ್ಸಿಡರ್ ಮಾಡ್ತೀವೋ ಅವಾಗ ಆ ರಾಡ್ ಅನ್ನೋದು ನಿಮಗೆ, ಆ ರಾಡ್ ಒಳಗಡೆ ಪಾರ್ಟಿಕಲ್ಸ್ ಅನ್ನೋದು ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಕಂಟಿನ್ಯೂಯಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಹಾಗಾಗಿ ಅದನ್ನ ಕಂಟಿನ್ಯೂಯಸ್ ಮಾಸ್ ಡಿಸ್ಟ್ರಿಬ್ಯೂಟೆಡ್ ಬಾಡಿ ಅಂತ ನಾವು ಕರಿಬಹುದು. ದೇರ್ಫೋರ್ ವಾಟ್ ಈಸ್ ದಿಸ್ ಮಾಸ್ ಪರ್ ಯೂನಿಟ್ ಲೆಂತ್, ಸ್ಮಾಲ್ ಎಮ್ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಎಮ್ ಅಂತಂದ್ರೆ ಮೀನಿಂಗ್ ಏನಿಲ್ಲಿ, ಟೋಟಲ್ ಮಾಸ್ ಆಫ್ ದ ರಾಡ್ ಡಿವೈಡ್ ಬೈ ಟೋಟಲ್ ಲೆಂತ್ ಅಂತ ನಾವು ಹೇಳ್ಬೋದು. ಅದು ನಿಮಗೆ ಆಸ್ ವಿ ಮೂವ್ ಫ್ರಮ್ 0
ಟು ಎಲ್, 0 ಟು ಎಲ್. ನೋಡಿ, ಒನ್ ಎಂಡ್ ಇಂದ ಇನ್ನೊಂದು ಎಂಡ್ಗೆ ಹೋಗ್ತಾ ಇದ್ರೆ ಮಾಸ್ ಪರ್ ಯೂನಿಟ್ ಲೆಂತ್, ಇದನ್ನ ನಾವು ಏನಂತ ಕರಿಬಹುದು ನಾವು ಅಂತಂದಾಗ ವಿ ಕ್ಯಾನ್ ಕಾಲ್ ಇಟ್ ಆಸ್ ಲೀನಿಯರ್ ಮಾಸ್ ಡೆನ್ಸಿಟಿ. ಲೀನಿಯರ್ ಮಾಸ್ ಡೆನ್ಸಿಟಿ ಅಂತ ನಾವು ಹೇಳ್ತೀವಿ. ಲೀನಿಯರ್ ಮಾಸ್ ಡೆನ್ಸಿಟಿ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೇರಿ ಆಗ್ತಾ ಇದೆ ಅಂತ ಕೊಟ್ಟಿದ್ದಾಗ ಅವ್ರೇನ್ ಕೇಳ್ತಾರೆ ನೋಡಿ ಇಲ್ಲಿ, ವಾಟ್ ಈಸ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ರಾಡ್, ಸೆಂಟರ್ ಆಫ್ ಮಾಸ್ ಆಫ್ ದ ರಾಡ್. ಸೊ ಸಿ ಹಿಯರ್, for we can say continuous mass distribution here, for continuous mass distribution, the position coordinate of the center of mass is given by x into dm divided by integration of dm ಅಂತ ನಾವು ಬರೀಬಹುದು. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್. what is dm ಅಂತಂದಿದ್ದಾಗ let us divide the whole rod into small elements and let us consider one such small element of mass dm ಅಂತ ಕರೆಯೋಣ. and what is the length of this mass, let it be dx ಅಂತ ನಾವು ಕನ್ಸಿಡರ್ ಮಾಡೋಣ. ಹಾಗಿದ್ದಾಗ what is the mass of this small element becomes nothing but mass per unit length into what is the length of the element ಅಂತ ನಾವು ಬರೀಬಹುದು. what is the mass per unit length here, they have given it as lambda x into dx ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಮ್ ಹಿಯರ್. ಇದು ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಟ್ ಮಾಡ್ಬೇಕು ನಾವು ಅಂತಂದಾಗ 0 to l ಅಂತ ನಾವು ಇಂಟಿಗ್ರೇಟ್ ಮಾಡಬಹುದು. ಓಕೆ, ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಮ್ ಹಿಯರ್. x cm is equals to integral from 0 to capital L. what is x into what is dm value here, lambda x into dx ಅಂತ ನಾವು ಬರೀಬಹುದು. ಅಂಡ್ ಇಲ್ಲೂ ಅಷ್ಟೇ ನಿಮಗೆ ಇಂಟಗ್ರಲ್ 0 to l, what is dm value here, lambda x into dx ಅಂತ ನಾವು ಬರೀಬಹುದು. is it right or not? ಸೊ ನೋಡಿ ಇಲ್ಲಿ ಏನ್ ಬರಿತಾ ಇದೀವಿ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿಕೊಳ್ಳಿ. ಸೊ ಲ್ಯಾಂಬ್ಡಾ ಅನ್ನೋದು ನಿಮ್ಗೆಲ್ಲ ಕ್ಯಾನ್ಸಲ್ ಆಗೋತಕ್ಕಂಥ ಅವಕಾಶಗಳು ಜಾಸ್ತಿ ಇದೆ. ಸೊ ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್ ಹಿಯರ್, ಇದನ್ನ ಸಿಂಪ್ಲಿಫೈ ಮಾಡಿದ್ದಾಗ ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್, ಸೊ ಸಿ ಹಿಯರ್ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಅಲ್ವಾ, ಸೊ ವಿಲ್ ಗೆಟ್ ಕ್ಯಾನ್ಸಲ್ ಹಿಯರ್. ಇಲ್ಲಿ ನೋಡೋಣ, ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್ ಅಂತ ಬರುತ್ತೆ ಎಲ್ಲಿಂದ ಎಲ್ಲಿವರೆಗೂ, ಫ್ರಮ್ 0 to l. ಇಲ್ಲಿ ನಿಮ್ಗೆ ಏನಾಗಿರುತ್ತೆ, ಎಕ್ಸ್ ಇಂಟು ಡಿ ಎಕ್ಸ್ ಅಂತ ನಮಗೆ ಸಿಗುತ್ತೆ ಫ್ರಮ್ 0 to l ಅಂತ ನಾವು ಬರೀಬಹುದು. ಇಸ್ ಇಟ್ ರೈಟ್? ಸೊ ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್ ಹಿಯರ್, ನೋಡಿ ಸಿಂಪ್ಲಿಫೈ ಮಾಡೋಣ, ಏನ್ ಬರುತ್ತೆ ನೋಡಿ ಇಲ್ಲಿ, ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಫ್ರಮ್ 0 to l ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಫ್ರಮ್ 0 to l ಅಂತ ಬರಿತಾ ಇದ್ದೀರಾ. ಸೊ 2/3 ಕಾನ್ಸ್ಟೆಂಟ್, ವಿ ಕ್ಯಾನ್ ಟೇಕ್ ಇಟ್ ಔಟ್. ಸೊ ಏನಾಗುತ್ತೆ, 2/3 ಹೀಗೆ ಬರೀಬಹುದು ನಾವು, ಇಂಟು ಇಲ್ಲಿ ಏನಾಗುತ್ತೆ ನೋಡಿ, ಅಪ್ಪರ್ ಲಿಮಿಟ್ ಎಲ್ ಕ್ಯೂಬ್ ಡಿವೈಡ್ ಬೈ ಇಲ್ಲಿ ಎಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ವೆನೆವರ್ ವಿ ಡೂ ಸಿಂಪ್ಲಿಫಿಕೇಶನ್, ದ ಪೊಸಿಷನ್ ಕೋಆರ್ಡಿನೇಟ್ ಆಫ್ ದ ಸೆಂಟರ್ ಆಫ್ ಮಾಸ್ ವಿಲ್ ಬಿ ಈಕ್ವಲ್ ಟು ಏನ್ ಬರುತ್ತೆ ನೋಡಿ ಇಲ್ಲಿ, 2/3 ಟೈಮ್ಸ್ ಎಲ್ ಅಂತ ನಾವು ಹೇಳ್ಬೋದು. ಅಂತಂದ್ರೆ ನಿಮಗೆ ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮಗೆ ಎಕ್ಸಾಕ್ಟ್ಲಿ 2/3 ಆಫ್ ದ ಲೆಂತ್ ಆಫ್ ದ ರಾಡ್ ಅಲ್ಲಿ ನಿಮಗೆ ಎಕ್ಸಿಸ್ಟ್ ಆಗಿರುತ್ತೆ, ಇಲ್ಲ ಲೈ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದಲ್ವಾ ಹೇಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಹಸ್, ಎ ಪುಲ್ಲಿ ಫಿಕ್ಸ್ಡ್ ಟು ದ ಸೀಲಿಂಗ್ ಕ್ಯಾರೀಸ್ ಎ ಸ್ಟ್ರಿಂಗ್ ವಿತ್ ಬ್ಲಾಕ್ಸ್ ಆಫ್ ಮಾಸ್ m and 3m ಅಂತ ಕೊಟ್ಟಿದ್ದಾರೆ, attached to its ends. The mass of the string and pulley are negligible. When the system is released, its center of mass moves with what acceleration ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್ ದಿಸ್ ಕ್ವಶನ್ ಹಿಯರ್, ಇದ್ರ ಹಿಂದೆ ಕಥೆ ಏನು ಅಂತ ಒಂದ್ಸರಿ ನೋಡೋಣ. ಇದು ಲೆಟ್ ಅಸ್ ಸೇ ದಿಸ್ ಈಸ್ m1 ಅಂತ ಕನ್ಸಿಡರ್ ಮಾಡೋಣ, ಲೆಟ್ ಅಸ್ ಸೇ ದಿಸ್ ಈಸ್ m2 ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ m2 ಅನ್ನೋದು ನಿಮಗೆ 3m ಆಗಿದೆ, m1 ಅನ್ನೋದು ನಿಮಗೆ ಓನ್ಲಿ m ಅಂತ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಇಸ್ ಇಟ್ ರೈಟ್ ಆರ್ ನಾಟ್? ಸೊ ನೋಡಿ ಇಲ್ಲಿ 3m ಜಾಸ್ತಿ ಇರೋದ್ರಿಂದ ಆಕ್ಸಲರೇಷನ್ ನಿಮ್ಗೆ ಕೆಳಗೆ ಇರುತ್ತೆ, ಸೊ m ಕಮ್ಮಿ ಇರೋದ್ರಿಂದ ಆಕ್ಸಲರೇಷನ್ ಮೇಲೆ ಇರುತ್ತೆ. ಬಟ್ ಅವ್ರು ಕೇಳ್ತಾ ಇರೋದು ಇಂಡಿವಿಜುವಲ್ ಆಕ್ಸಲರೇಷನ್ ಅಲ್ಲ, ಅವ್ರು ಕೇಳ್ತಾ ಇರೋದು ಸೆಂಟರ್ ಆಫ್ ಮಾಸ್ ಒಂದು ಆಕ್ಸಲರೇಷನ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೊಂದು ನಿಮಗೆ ಶಾರ್ಟ್ ಕಟ್ ಫಾರ್ಮುಲಾನೇ ಇದೆ, ಹಾಗಾಗಿ ವಿ ಕ್ಯಾನ್ ಸೇ ದಟ್ ಆಕ್ಸಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್, ಇದನ್ನ ಡಿರೈವ್ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ, ಬಟ್ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಇದ್ರ ನಾಲೆಜ್ ನಿಮ್ಗೆ ಆಲ್ರೆಡಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಲ್ಲಿ ಓದಿರ್ತೀರಾ. ಓಕೆ, ACM ಡೈರೆಕ್ಟ್ ಶಾರ್ಟ್ ಕಟ್ ಫಾರ್ಮುಲಾ ಕೊಡ್ತಾ ಇದೆ ನೋಡಿ ಇಲ್ಲಿ. ವಿ ಕ್ಯಾನ್ ಸೇ ದಟ್ m2 minus m1 divided by m1 plus m2 whole square into g ಅಂತ ನಾವು ಬರೀತೀವಿ. Therefore just substitute the value here, 3m minus m divided by 3m
ಪ್ಲಸ್ ಎಮ್ ಹೋಲ್ ಸ್ಕ್ವಯರ್ ಇಂಟು ಜಿ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ ನೋಡಿ ಇಲ್ಲಿ ಏನು ಬರುತ್ತೆ ಅಂತ ನೀಟಾಗೆ ಥಿಂಕ್ ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್ ಮೈ ಹಿಯರ್. ಎಮ್ ನಿಮಗೆ ಕ್ಯಾನ್ಸಲ್ ಆಗಿದ್ದಾಗ you'll get 1/2 whole square into g ಅಂತ ಬಂದ್ರೆ you'll get the answer as g/4 meter per second square ಅಂತ ನಾವು ಹೇಳಬಹುದು. ಇಸ್ ಇಟ್ ರೈಟ್? ಇಲ್ಲಿ ನಿಮಗೆ ಮೈನಸ್ ಅಲ್ಲಿದೆ. ಮೈನಸ್ ಯಾಕೆ ಕೊಡ್ತಾ ಇದ್ದಾರೆ ಅಂತಂದಾಗ ನೋಡಿ ಇಲ್ಲಿ ಆಕ್ಸಲರೇಷನ್ ಆಫ್ ದ ಬಿಗ್ಗರ್ ಮಾಸ್ ಈಸ್ ಡೈರೆಕ್ಟೆಡ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಹಾಗಾಗಿ ನಿಮ್ಗೆ ಏನು ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ನೆಗೆಟಿವ್ ಸೈನ್. ನೆಗೆಟಿವ್, ದಟ್ ಈಸ್ acceleration becomes equals to minus g/4 meter per second square, because the net acceleration of the bigger block will be in the downward direction. Hence we can select option B as a right answer here. Option B as the right answer. Okay, so similarly let us go to the next question here. Nodi illi ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 3 identical spheres each of mass 1 kg ಅಂದ್ರೆ m1 equal to m2 equal to m3 is equals to 1 kg are kept as shown in the figure ಅಂತ ಹೇಳ್ತಾರೆ. touching each other with their centers on a straight line. If their centers are marked p, q, r respectively, the distance of center of mass of the system from the point p is ಅಂತ ಕೇಳ್ತಾರೆ. ನೋಡಿ, this is the arrangement of the 3 spheres. ಈ ರೀತಿ ನಿಮಗೆ ಕೊಟ್ಬಿಟ್ಟು ಈ ಮೂರರ ಸಿಸ್ಟಮ್ದು ಇಲ್ಲ ಸಿಸ್ಟಮ್ ಆಫ್ 3 ಪಾರ್ಟಿಕಲ್ಸ್ ಸೆಂಟರ್ ಆಫ್ ಮಾಸ್ನ ಫೈಂಡ್ ಔಟ್ ಮಾಡಿ ಅಂತಂದಿದ್ದಾಗ ಯಾವುದಾದ್ರೂ ಒಂದು ಬ್ಲಾಕ್ನ ನಾವು ಆರಿಜಿನ್ ಹತ್ರ ನಾವು ಅಂತ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಸೇ ಹಿಯರ್ ದಿಸ್ ಈಸ್ ದ ಕೋಆರ್ಡಿನೇಟ್ ಹಿಯರ್. ನೋಡಿ ಇಲ್ಲಿ x1, y1 ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 0, 0 ಅಂತ ಬರೀಬಹುದು. x2, y2 ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದಾಗ ವಿ ಕ್ಯಾನ್ ಸೇ ದಿಸ್ ಈಸ್ ದ ವ್ಯಾಲ್ಯೂ ನೋಮಾ. ಇದು x2, y2 ಅಂತ ನಾವು ತಗೊಂಡಿದ್ದಾಗ ಇಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು pq, 0 ಅಂತ ನಾವು ಹೇಳ್ಬೋದು. ಇಲ್ಲಿ r ಅನ್ನೋದು ನಿಮಗೆ x3, y3 ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಈಕ್ವಲ್ಸ್ ಏನಾಗುತ್ತೆ ನೋಡಿ ಇಲ್ಲಿ pr, 0. ಇಸ್ ಇಟ್ ರೈಟ್ ಆರಿಜಿನ್ ವಿತ್ ರೆಸ್ಪೆಕ್ಟ್ ಟು ಆರಿಜಿನ್ ನಾವು ಅದರ ಕೋಆರ್ಡಿನೇಟ್ಸ್ನ ರೆಪ್ರೆಸೆಂಟ್ ಮಾಡ್ಕೋಬೇಕು. ಓಕೆ, ಲೇಟರ್ ವಿ ಕ್ಯಾನ್ ಅಪ್ಲೈ ವಾಟ್ ಈಸ್ ದ ಸೆಂಟರ್ ಆಫ್ ಮಾಸ್ ಫಾರ್ಮುಲಾ ಹಿಯರ್. m1 x1 plus m2 x2 plus m3 x3 divided by m1 plus m2 plus m3 ಅಂತ ನಮಗೆ ಸಿಗುತ್ತೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಹಿಯರ್. m1 m2 m3 ವ್ಯಾಲ್ಯೂಸ್ ನಿಮಗೆ 1 kg ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಸ್ಟ್ ಒನ್ ನಿಮಗೆ 0 ಬರುತ್ತೆ, ಸೆಕೆಂಡ್ ಒನ್ ನಿಮಗೆ pq ಅಂತ ಬರುತ್ತೆ, ಥರ್ಡ್ ಒನ್ ನಿಮಗೆ pr ಇಂಟು 1 ಅಂತ ಬರೆದಿದ್ದಾಗ ಐ ವಿಲ್ ಗೆಟ್ ಓನ್ಲಿ 3m ಅಂತಂದಾಗ m ಈಕ್ವಲ್ ಟು 1 kg ಅಲ್ವಾ, ಹಾಗಾಗಿ 1 into 3 nothing but 3. So we'll get the answer as pq plus pr divided by 3 ಅಂತ ನಾವು ಹೇಳಬಹುದು. Hence whenever we go with the options we'll get the answer as option B as a right answer. Here option B as a right answer. pq plus pr divided by 3. ಓಕೆನಾ? ಫಾಲೋ ಮಾಡ್ತಾ ಇದ್ದೀರಲ್ವಾ ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಹಿಯರ್. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗಿ ಅನಲೈಸ್ ಮಾಡೋಣ, ಒಂದ್ಸರಿ ಥಿಂಕ್ ಮಾಡೋಣ. ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್. ಸೊ ಪ್ಲೀಸ್ ರೀಡ್ ದಿಸ್ ಕ್ವಶನ್ ಹಿಯರ್. ಎ ಬಾಲ್ ರೋಲ್ಸ್ ವಿತೌಟ್ ಸ್ಲಿಪ್ಪಿಂಗ್ ಅಂತ ಹೇಳ್ತಾ ಇದ್ದಾರೆ. ದ ರೇಡಿಯಸ್ ಆಫ್ ಗೈರೇಷನ್ ಆಫ್ ದ ಬಾಲ್ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್ ಆಫ್ ಮಾಸ್ ಈಸ್ ಕ್ಯಾಪಿಟಲ್ K. The radius of the ball is capital R, then the fraction of total energy associated with its rotational energy ಅಂತ ಹೇಳ್ತಾರೆ. ಸೊ ಒಂದ್ಸರಿ ನೀಟಾಗೆ ಥಿಂಕ್ ಮಾಡಿ ಏನಿದು ಕಾನ್ಸೆಪ್ಟ್ ಅಂತಂದಿದ್ದಾಗ ವಿ ಕ್ಯಾನ್ ಸೇ ವೆನೆವರ್ ಎ ಬಾಡಿ ರೋಲ್ಸ್ ಸೆಂಟರ್ ಆಫ್ ಮಾಸ್ ಅನ್ನೋದು ಸ್ಟ್ರೈಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ದೇರ್ಫೋರ್ ಟೋಟಲ್ ಎನರ್ಜಿ ಅನ್ನೋದು ಏನಾಗಿರುತ್ತೆ ಅಂದ್ರೆ ವಿ ಕ್ಯಾನ್ ಸೇ ಕೈನೆಟಿಕ್ ಎನರ್ಜಿ ಡ್ಯೂ ಟು ಟ್ರಾನ್ಸ್ಲೇಷನಲ್ ಮೋಷನ್ ಅಂಡ್ ಕೈನೆಟಿಕ್ ಎನರ್ಜಿ ಡ್ಯೂ ಟು ರೊಟೇಷನಲ್ ಮೋಷನ್ ಅಂತ ಇರುತ್ತೆ. ಸೊ ಎರಡು ಇರುತ್ತೆ. ರೋಲಿಂಗ್ ಮೋಷನ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್ ರೊಟೇಷನಲ್ ಮೋಷನ್ ಆಸ್ ವೆಲ್ ಆಸ್ ಲೀನಿಯರ್ ಮೋಷನ್ ಅಂತ ಹೇಳ್ಬೋದು. ಅವ್ರು ಏನ್ ಕೇಳ್ತಾರೆ ನೋಡಿ ಇಲ್ಲಿ, ವಾಟ್ ಫ್ರಾಕ್ಷನ್ ಆಫ್ ಟೋಟಲ್ ಎನರ್ಜಿ will be associated with rotational energy ಅಂತ ಹೇಳ್ತಾರೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ದಿಸ್ ಕ್ವಶನ್ ಮಾರ್ಕ್ ಏನ್ರಿ ಇಲ್ಲಿ ನೋಡಿ, ಇಲ್ಲಿ rotational kinetic energy divided by
ಟೋಟಲ್ ಕೈನೆಟಿಕ್ ಎನರ್ಜಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ವಿಷಯ ನೀಟಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ. ವಾಟ್ ಈಸ್ ದ ಕೈನೆಟಿಕ್ ಟ್ರಾನ್ಸ್ಲೇಷನಲ್ ಮೋಷನ್ ಇಂದ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ, ಹಾಫ್ ಎಮ್ ವಿ ಸ್ಕ್ವೇರ್ ಆಗಿರುತ್ತೆ. ನಿಮಗೆ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಅನ್ನೋದು ನಿಮಗೆ ಹಾಫ್ ಐ ಒಮೆಗಾ ಸ್ಕ್ವಯರ್ ಆಗಿರುತ್ತೆ. ಅಂಡ್ ದ ಟೋಟಲ್ ಎನರ್ಜಿ ಅನ್ನೋದು ನಿಮಗೆ ಹಾಫ್ ಎಮ್ ವಿ ಸ್ಕ್ವಯರ್ ಇಂಟು 1 ಪ್ಲಸ್ ಕೆ ಸ್ಕ್ವಯರ್ ಬೈ ಆರ್ ಸ್ಕ್ವಯರ್ ಅಂತ ನಾವು ಬರೀಬಹುದು. ಸೊ ಲೈಕ್ ದಟ್ just substitute the value, definitely you'll get the answer here. ನೋಡಿ ಇಲ್ಲಿ we can say kinetic rotational kinetic energy divided by total energy. Rotational kinetic energy divided by total energy will become equals to ಏನಾಗುತ್ತೆ ನೋಡೋಣ ಇಲ್ಲಿ, half into I into omega square divided by what is this value, half mv square into 1 plus k square by r square ಅಂತ ನಾವು ಬರಿತೀವಿ. But what is this I value we can write here ನೋಡಿ ಇಲ್ಲಿ, what is I is equals to m into k square ಅಂತ ಬರಿತೀವಿ ಜನರಲ್ ಫಾರ್ಮುಲಾ. ಅಂಡ್ ಅಷ್ಟೇ ಅಲ್ಲ, ಒಮೆಗಾ ಅಂತಂದಾಗ v by r ಅಂತನೂ ಸಹ ನಾವು ಬರೀಬಹುದು. therefore we can say that rotational kinetic energy divided by total energy becomes equals to ನೋಡಿ ಇಲ್ಲಿ half I ಅಂತಂದ್ರೆ m into k square into v square by r square whole divided by half m v square into 1 plus k square by r square ಅಂತ ನಮಗೆ ಸಿಗುತ್ತೆ. half m v square will get cancel. ಸೊ ನಮಗೆ ನ್ಯೂಮರೇಟರ್ ಅಲ್ಲಿ k square by r square ಮಾತ್ರ ಇರುತ್ತೆ. ಡಿನಾಮಿನೇಟರ್ ಅಲ್ಲಿ ನೋಡಿ ಇಲ್ಲಿ r square plus k square divided by r square. r square will get cancelled here. Therefore, the fraction of the total energy associated with the rotational kinetic energy will become equals to, we can say, k square divided by k square plus r square ಅಂತ ನಾವು ಬರೀಬಹುದು. Is it clear ma? I hope you are understanding each and every point. So ನೋಡಿ ಇಲ್ಲಿ k square divided by k square plus r square ಅಂತಂದ್ರೆ we can say option B as a right answer. Option B as a right answer. Okay, ಅರ್ಥ ಆಗ್ತಾ ಇದಲ್ವಾ ಹೇಗೆ ನಾವು ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ let us go to the next question. What they are saying to us, two bodies of masses 2 kg and 4 kg here. Let us say m1 and m1 and m2 are moving with velocities 2 meter per second and 10 meter per second respectively along the same direction ಅಂತ ಕೊಟ್ಟಿದ್ದಾರೆ. Then what is velocity of their center of mass? What is the velocity of the center of mass? How can you simplify this? ನೋಡಿ ಇಲ್ಲಿ velocity of the center of mass can be written as m1 v1 plus m2 v2 divided by m1 plus m2. This is the formula associated to find the velocity of the center of mass. So ಎಲ್ಲ values na substitute ಮಾಡಿ definitely you'll get the velocity of the center of mass here. What is m1 here, 2 into v1 ಅಂತಂದ್ರೆ 2, m2 ಅಂತಂದ್ರೆ 4 into 10 divided by 2 plus 4 which is equals to ನೋಡಿ ಇಲ್ಲಿ 4 plus 40 divided by 6 which is equals to 44 divided by 6 ಅಂತ ನಮಗೆ ಸಿಗುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡೋಣ. ಸೊ velocity of the center of mass ಏನಾಗುತ್ತೆ ನೋಡಿ ಇಲ್ಲಿ 6 7s are 42 ನ ಹಿಯರ್ 6 7s are 42 and 7.3 ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಬಿ ಆಸ್ ಎ ರೈಟ್ ಆನ್ಸರ್ ಹಿಯರ್. 7.3 meter per second. That is the velocity of the center of mass ಅಂತ ನಾವು ಹೇಳ್ತಾ ಇದೀವಿ. Now let us move on to the next question here. ಒಂದ್ಸರಿ ನೋಡಿ ಇಲ್ಲಿ a metal sheet 14 centimeter by 22 centimeter ಅಂದ್ರೆ ಲೆಂತ್ ಕೊಟ್ಟಿದ್ದಾರೆ, ಆಮೇಲೆ ಬ್ರೆಡ್ತ್ ಸಹ ನಿಮಗೆ ಕೊಟ್ಟಿದ್ದಾರೆ. ಆಫ್ ಯೂನಿಫಾರ್ಮ್ ಥಿಕ್ನೆಸ್ ಈಸ್ ಕಟ್ ಇಂಟು 2 pieces. ಉದ್ದ ಇರೋತಕ್ಕಂಥ ಒಂದು ಬಾರ್ನ ಏನಂತ ಏನ್ ಮಾಡ್ತಾರೆ, ಮೆಟಲ್ ಶೀಟ್ನ 2 ಪಾರ್ಟ್ ಕಟ್ ಮಾಡಿಬಿಟ್ಟು ಈ ಎಲ್ ಶೇಪಲ್ಲಿ ಅರೇಂಜ್ ಮಾಡಿದ್ದಾರೆ. ಅರೇಂಜ್ ಮಾಡಿದ್ದಾಗ ಈ ಇದರ ಕಾಂಬಿನೇಷನ್ ಇಲ್ಲ ಈ ಒಂದು ಸಿಸ್ಟಮ್ ಸೆಂಟರ್ ಆಫ್ ಮಾಸ್ ಏನಾಗಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೇಗೆ ಮಾಡ್ಬೋದು ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿ. ಸೊ ಈ ರೀತಿ 2 ಇಲ್ಲ 3 ಇಲ್ಲ 4 ಪಾರ್ಟ್ಸ್ ಕೊಟ್ಟಿದ್ದಾಗ ಒಂದೊಂದು ಪಾರ್ಟ್ ಸೆಂಟರ್ ಆಫ್ ಮಾಸ್ ಕೋಆರ್ಡಿನೇಟ್ಸ್ ನಾವು ಬರೀಕೋಬೇಕು. ಓಕೆ, so how to write the center of mass? Let us say this is the first part and this is the second part ಅಂತ ಹೇಳ್ತಾರೆ. ಅವರೇ ಮೆನ್ಷನ್ ಮಾಡಿದ್ದಾರೆ, this is the center of mass of the first part. ನೋಡಿ ಬ್ರೆಡ್ತ್ ಅನ್ನೋದು ಎಷ್ಟಪ್ಪ ಇದೆ ನಿಮ್ಗೆ ಇಲ್ಲಿ 2 centimeter ತನ ಇರೋದಿಲ್ಲಿ. ಸೊ therefore what is this value here? ನೋಡಿ 2 ಪಾರ್ಟ್ ಕಟ್ ಮಾಡಿದ್ದಾಗ
ಟೋಟಲ್ ಲೆಂತ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಇಲ್ಲಿ 7 ಸೆಂಟಿಮೀಟರ್ ಆಗಿರುತ್ತೆ ಮತ್ತು ಇಲ್ಲಿ ನಿಮಗೆ 7 ಸೆಂಟಿಮೀಟರ್ ಆಗಿರುತ್ತೆ ಅಷ್ಟೇನಾ. 14/2 ಅಂತಂದಿದ್ದಾಗ you will get 7 centimeter and 7 centimeter. Width ಬಂದ್ಬಿಟ್ಟು ನಿಮಗೆ 2 centimeter ಆಗಿರುತ್ತೆ. So please make sure about this. Let us say ಇದರ coordinates ನಿಮಗೆ x1, y1 ಅಂತ ನಾವು ಬರೆಯೋಣ. What is x1 value here? 1 centimeter, y coordinate ಬಂದ್ಬಿಟ್ಟು ನಿಮಗೆ ಎಕ್ಸಾಕ್ಟ್ಲಿ 7.5 ಅಂತಂದ್ರೆ 3.5 centimeter ಅಂತ ನಾವು ಹೇಳಬಹುದು. ಇದರ x2 y2 ಇಲ್ಲೇನಾಗಿರುತ್ತೆ ನೋಡೋಣ. ಇಲ್ಲಿ x2, y2 can be written as, what is x2 value here? ನೋಡಿ 2 plus ಅಂತಂದ್ರೆ you'll get 5.5 centimeter, what is the width here? Width ಬಂದ್ಬಿಟ್ಟು ನಿಮಗೆ 1 centimeter ಅಂತ ನಾವು ಬರೀಬಹುದು. Is it right or not ma? So what is the mass? Mass ಅನ್ನೋದು ನಿಮಗೆ ಹೇಗಿರುತ್ತೆ? ಎರಡು ಐಡೆಂಟಿಕಲ್ ಆಗಿರೋದ್ರಿಂದ mass will remain same. Let us say mass of the first part and mass of the second part will be equals to m, Therefore xcm can be written as m1 x1 plus m2 x2 divided by m1 plus m2 ಅಂತ ನಾವು ಬರೀಬಹುದು. So substitute all the values here. What is m1? M into what is x1? 1 plus m2 ಅಂದ್ರೆ m into x2 ಅಂತಂದ್ರೆ we can say 5.5 divided by m plus m ಅಂದ್ರೆ 2m ಅಂತ ನಮಗೆ ಸಿಗುತ್ತೆ. ಸೊ ವೆನೆವರ್ ವಿ ಡೂ ದಿಸ್ ಒಂದ್ಸರಿ ಯೋಚನೆ ಮಾಡಿ ನೀಟಾಗೆ. m ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಇಲ್ಲಿ 6.5 ಡಿವೈಡೆಡ್ ಬೈ 2 ಅಂತ ನಮಗೆ ಸಿಗುತ್ತೆ. ನಾರ್ಮಲ್ ಆಗಿ 6.5 ಅಂದ್ರೆ ಎಷ್ಟಪ್ಪ? ನಾವು 6 ಅಂದ್ರೆ 12/2 ಅಂತ ಬರೀಬಹುದು, 6.5 ಅಂದ್ರೆ 13/2 ಅಂತ ಬರೀಬಹುದು. 13/2 2 into 2 ನಮಗೆ 4 ಅಂತ ನಮಗೆ ಸಿಗುತ್ತೆ. ದಟ್ ಈಸ್ 13/4 ಸೆಂಟಿಮೀಟರ್ ನಮಗೆ ಸಿಗುತ್ತೆ. ಅಂಡ್ ಸಿಮಿಲರ್ಲಿ YCM ಏನಾಗಿರುತ್ತೆ ನೋಡೋಣ. What is the formula? m1 y1 plus m2 y2 divided by m1 plus m2 ಅಂತ ನಾವು ಬರೀಬಹುದು. ಸೊ m into y1, what is y1 value ma? y1 ಅಂದ್ರೆ 3.5 ತಾನೇ ಇರೋದಿಲ್ಲಿ. 3.5 plus m into what is y2 value? We can say it is 1 centimeter divided by m plus m. So if you do simplification, you will get the answer as nearly 13/4 centimeter. 13/4 ಬರಲ್ಲ, ಸಾರಿ, 3.5 ಅಲ್ಲ, 3.5 plus 1 ಅಂತಂದ್ರೆ 4.5 ಅಂತಂದ್ರೆ you will get nearly 9/4 centimeter ಅಂತ ನಮಗೆ ಸಿಗುತ್ತೆ. Hence we can select option C as a right answer here. Option C is right answer. Is it clear? ಅರ್ಥ ಆಗಿದೆ ಅಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ read the next question, what they are saying to us here. ಒಂದ್ಸರಿ ನೋಡಿ ನೋಡೋಣ. A circular disc of radius capital R is removed from a bigger circular disc of radius 2r such that the circumferences of the disc coincide. The center of mass of the new disc is alpha by r. Center of mass of the new disc is alpha by r from the center of the bigger disc. The value of alpha is ಅಂತ ಕೇಳ್ತಾ ಇದ್ದಾರೆ. So what is the story behind this? So see here, whenever we consider a bigger disc, what is the radius of this? Here they have given it as 2r ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ r ಇರತಕ್ಕಂಥ ಡಿಸ್ಕ್ ನ ರಿಮೂವ್ ಮಾಡಿದ್ದಾರೆ. They have removed the radius. See here, this is the point here. So what they are asking here, initially the center of mass is located exactly at the point C ಅಂತ ನಾವು ಹೇಳ್ಬೋದು. ಯಾವಾಗಾದ್ರೆ ಈ ಸ್ಮಾಲ್ ಡಿಸ್ಕ್ ಪಾರ್ಟ್ ನ ರಿಮೂವ್ ಮಾಡ್ತಾರೋ ಅವಾಗ ಹೊಸ ಸೆಂಟರ್ ಆಫ್ ಮಾಸ್ ಅನ್ನೋದು ನಿಮ್ಗೆ ಎಲ್ಲಾಗಿರುತ್ತೆ, ಲೆಟ್ ಇಟ್ ಬಿ C' ಬಂದಿದೆ ಅಂತ ಹೇಳಿದಾಗ, ಸೊ ಅವ್ರು ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವೆನ್ ದಿಸ್ ವ್ಯಾಲ್ಯೂ ಆಸ್ ಆಲ್ಫಾ ಬೈ ಆರ್. ಅಂದ್ರೆ ದೇ ಹ್ಯಾವ್ ಗಿವೆನ್ ಶಿಫ್ಟ್ ಕೊಟ್ಟಿದ್ದಾರೆ ನಿಮ್ಗೆ. ಶಿಫ್ಟ್ ಇಂದ ಪೊಸಿಷನ್ ಆಫ್ ದ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಬೈ ಆರ್ ಅಂತ ಕೊಟ್ಟಿದ್ದಾರೆ. ಲೆಟ್ ಇಟ್ ಬಿ ಇಕ್ವೇಶನ್ 1. ಹಾಗಿದ್ದಾಗ ಈ ಆಲ್ಫಾ ವ್ಯಾಲ್ಯೂ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಡೂ ದಿಸ್ ಪ್ರಾಬ್ಲಮ್? ಪ್ಲೀಸ್ ರೀಸನ್ ಪ್ರಾಪರ್ಲಿ. ಸೊ ದರ್ ಈಸ್ ಎ ಫಾರ್ಮುಲಾ ಅಕಾರ್ಡಿಂಗ್ ಟು ಅಸ್ ಶಿಫ್ಟ್ ಅನ್ನೋದೇನಪ್ಪ ಇಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಮಾಸ್ ಆಫ್ ದ ರಿಮೂವ್ಡ್ ಪಾರ್ಟ್ ಇಂಟು ದ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲೊಂದು ಫಾರ್ಮುಲಾ ಹಾಕಿರ್ತೀನಿ ನಿಮಗೆ, ಅದನ್ನ ಖಂಡಿತವಾಗಿ ನೆನ್ಪಿಟ್ಕೊಳ್ಳೇಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ದ ಒರಿಜಿನಲ್ ಸೆಂಟರ್ ಆಫ್ ಮಾಸ್ ಅಂಡ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ರಿಮೂವ್ಡ್ ಪಾರ್ಟ್ ಅಂತ ಹೇಳ್ತಾರೆ.
what is the distance between, let us say this is the distance, let us call this as the d ಅಂತ ನಾವು ಕನ್ಸಿಡರ್ ಮಾಡೋಣ. whole divided by see here total mass, okay, minus removed mass ಅಂತ ನಾವು ಹೇಳ್ಬೋದು. this is the formula we have to approach. so ಇದಕ್ಕೆ ನಿಮಗೆ first of all let us calculate what is the mass ನ ಹೇಗೆ ಬರೀಬಹುದು ಅಂತಂದಿದ್ದಾಗ we can say mass is equals to, okay, mass density, surface mass density into area ಅಂತ ನಾವು ಬರೀಬಹುದು, area of the disk. so how can you write this? please follow this. ಏನು ಹೇಳ್ಬೋದು ಅಂತ ನೀಟಾಗಿ ಅನಲೈಸ್ ಮಾಡಿ. ಸೊ ಅನಲೈಸ್ ಮಾಡೋಣ. ಇಲ್ಲಿ what is the total mass here? total mass is equals to sigma into what is they saying here? what they saying here, observe ಮಾಡಿ. they're saying the circular disc ಅಲ್ವಾ ಅವ್ರು ಹೇಳ್ತಾ ಇರೋದು. ಡಿಸ್ಕ್ ಅಂತಂದಿದ ತಕ್ಷಣ we can say what is the area becomes equals to pi r square. therefore we can say that ನೋಡಿ ಇಲ್ಲಿ pi into what is the r ಅಂದ್ರೆ 2r whole square ಅಂತ ನಮಗೆ ಬರುತ್ತೆ. so you'll get 4 into sigma into pi into r square, that is the total mass here. so what is the mass removed into sigma into pi into r square ಅಂತ ನಮಗೆ ಸಿಗುತ್ತೆ. that is sigma pi capital R square ಅಂತ ಹೇಳ್ತಾರೆ. therefore what is the distance between them here? what is the distance between original center of mass and the center of mass of the removed part ಏನಾಗಿರುತ್ತೆ? ಸೊ ಒಂದ್ಸರಿ ನೋಡೋಣ. it is equals to r only, no? ನೋಡಿ ನಿಮಗೆ. ಸೊ ಪ್ಲೀಸ್ ಅನಲೈಸ್ ಮಾಡಿ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ನೋಡಿ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ಒರಿಜಿನಲ್ ಸೆಂಟರ್ ಆಫ್ ಮಾಸ್ ಅಂಡ್ ದ ಸೆಂಟರ್ ಆಫ್ ಮಾಸ್ ರಿಮೋಟ್ ಪಾರ್ಟ್ ಅಂದ್ರೆ ಡಿ ಏನಾಗಿರುತ್ತೆ ನಿಮಗೆ? ಇಟ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಆಗಿರುತ್ತೆ, ಕ್ಯಾಪಿಟಲ್ ಆರ್. ದೇರ್ ಫೋರ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಅಕಾರ್ಡಿಂಗ್ ಟು ಅಸ್. shift becomes equals to what is the mass of the removed part here? sigma into pi r square into what is the perpendicular distance? it is capital R divided by total mass ಅಂತಂದ್ರೆ ನಿಮಗೆ 4 sigma pi r square minus sigma pi r square. you'll get it. if you do simplification you'll get the answer as r by 3. so let us call this as equation 2 here. let us call this as equation 1 and equation 2. and from 1 and 2 are comparing 1 and 2 we can say that ನೋಡಿ ಇಲ್ಲಿ alpha by r is equals to r by 3 ಅಂತ ನಾವು ಬರ್ದಿದ್ದಾಗ alpha value ನಿಮಗೆ 1 by 3 ಅಂತ ನಮಗೆ ಸಿಗುತ್ತೆ. we'll get the alpha value as 1 by 3. hence we can select option B as a right answer here. ಗೊತ್ತಾಗಿದೆ ಅಲ್ವಾ ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟು. ಸೊ ಯು ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ಮುಲಾ. ಶಿಫ್ಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಮಾಸ್ ಆಫ್ ದ body removed into perpendicular distance between the initial center of mass and the center of mass of the removed part divided by total mass minus removed mass. okay, mass na hege baribodu nodi illi we can say surface mass density into area. so similarly ಅದು ನಿಮ್ಗೆ ಇಲ್ಲಿ ಸ್ಪಿಯರ್ ಅಂತ ಕೊಟ್ಟಿದ್ರೆ ಅವಾಗ ವಾಲ್ಯೂಮ್ ಮಾಸ್ ಡೆನ್ಸಿಟಿ ಇಂಟು ವಾಟ್ ಇಸ್ ದಟ್ ವಾಲ್ಯೂಮ್ ಅಂತ ನಮಗೆ ಬರ್ತಾ ಇತ್ತು. ಅಷ್ಟೇ ಡಿಫರೆನ್ಸ್, ಬೇರೆ ಏನೂ ಇಲ್ಲ. So similarly, let us move on to the next question. What they are saying to us: a solid sphere, disc, solid cylinder, all of the same mass and made of the same material are allowed to roll down anta heltadare from an inclined plane. So see here, what is the concept involved in this? See here, this is an inclined plane at an angle theta. ಓಕೆ, ಹಾಗಿದ್ದಾಗ ಕ್ವಶನ್ ನೋಡಿ, ಯಾವ ಮೆಟೀರಿಯಲ್ ಅನ್ನೋದು ಬಾಟಮ್ಗೆ ಫಸ್ಟ್ ರೀಚ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ whenever we release what happens? So the body will roll and it will come down to the bottom ಅಂತ ಹೇಳ್ತಾರೆ. So what is the time taken? Time taken is equals to root of 2h by g into 1 plus k square by r square. This is the formula we have to use. What is the t? T is nothing but time taken by the body to roll down or to reach the bottom of the inclined plane of height h. So from this we can say that time is directly proportional to root of 1 plus k square by r square ಅಂತ ನಾವು ಬರೀಬಹುದು. ಸೊ ನೋಡೋಣ ಇಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ. ಇಟ್ ಆಲ್ ಡಿಪೆಂಡ್ಸ್ ಆನ್ k square by r square ವ್ಯಾಲ್ಯೂಮ್ ಅಷ್ಟೇ. ನೋಡಿ ಇಲ್ಲಿ ಫಸ್ಟ್ ಒನ್ ಅವ್ರು ಏನು ಕೊಟ್ಟಿದ್ದಾರೆ, ಫಸ್ಟ್ ಒನ್ ನಿಮ್ಗೆ ಮೆಟೀರಿಯಲ್ ಸಾಲಿಡ್ ಸ್ಪಿಯರ್ ಅಂತ ಹೇಳ್ತಾರೆ. ಫಾರ್ ಸಾಲಿಡ್ ಸ್ಪಿಯರ್ ವಿ ಕ್ಯಾನ್ ಸೇ k square by r square ವ್ಯಾಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು k ಅಂತಂದಾಗ 2/5 into
ಆರ್ ಸ್ಕ್ವೇರ್ ಅಂತ ಬರುತ್ತೆ, ಡಿವೈಡ್ ಬೈ ಇಲ್ಲಿ ಆರ್ ಸ್ಕ್ವೇರ್, ವಿಲ್ ಗೆಟ್ ದ ಆನ್ಸರ್ ಆಸ್ 2/5 ವಿಚ್ ಈಸ್ ನಥಿಂಗ್ ಬಟ್ 0.4 ಅಂತ ಹೇಳ್ತಾರೆ. ಸಿಮಿಲರ್ಲಿ ವಿ ಕ್ಯಾನ್ ಸೇ ಡಿಸ್ಕ್ ವಿ ಕ್ಯಾನ್ ಸೇ ಇಟ್ ಈಸ್ ದ ಡಿಸ್ಕ್ what is the disk value you can say here? For disk k square by r square is equals to disk ಗೆ ನಿಮಗೆ k square value ನಿಮಗೆ r square by 2 ಇರುತ್ತೆ. ಇಲ್ಲಿ r square ಅಂದ್ರೆ 1/2, will get the answer as 0.5 ಅಂತ ಬರುತ್ತೆ. And similarly solid cylinder will also have the moment of inertia same as that of the disk only. Therefore k square by r square ಅನ್ನೋದು ಏನಾಗಿರುತ್ತೆ ನೋಡಿ, ಇಲ್ಲಿ r square by 2 divided by r square. If you do calculation, you will get the answer as 0.5. Therefore, whenever we compare, ಈ ಎಲ್ಲದಕ್ಕೂ ಕಂಪೇರ್ ಮಾಡಿದಾಗ ನಿಮಗೆ ನೋಡಿ ಇಲ್ಲಿ k square by r square value for what is that sphere, for solid sphere is equals to 0.4 and is less. Therefore, the solid sphere time ಕಡಿಮೆ ಇದೆ ಅಂದ್ರೆ ಮೀನಿಂಗ್ ಏನು ಅಂತಂದಾಗ solid sphere reaches the first ಅಂತ ಹೇಳ್ತಾರೆ, reaches the first. solid sphere ನಿಮಗೆ ಬೇಗ ಬಂದು ರೀಚ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಎ ಆಸ್ ಎ ರೈಟ್ ಆನ್ಸರ್ ಹಿಯರ್. ಗೊತ್ತಾಗ್ತಾ ಇದೆ ಅಲ್ವಾ ಫಾರ್ಮುಲಾಸ್? ಸೊ ಇದನ್ನ ಬೇಸ್ ಮಾಡ್ಕೊಂಡೆ ನಾವು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಸೊ ಪ್ಲೀಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಹಿಯರ್. ಪ್ಲೀಸ್ ರೀಡ್ ದಿಸ್ ಕ್ವಶನ್. Two objects P and Q initially at rest ನೋಡಿ, ಎರಡು ಆಬ್ಜೆಕ್ಟ್ಸ್ P ಮತ್ತು Q ಅನ್ನೋದು ಎರಡು ನಿಮಗೆ ಇನಿಷಿಯಲಿ ರೆಸ್ಟ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. and move towards each other under the mutual force of attraction at the instant when the velocity of the P is v and that of the Q is 2v. ನೋಡಿ ಆ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಹತ್ರ ವೆಲಾಸಿಟಿ ಆಫ್ ದ P ಗೆ v ಇದೆ, ವೆಲಾಸಿಟಿ ಆಫ್ ದ Q ನಿಮಗೆ 2v ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಅಂತ ಕೇಳ್ತಾ ಇದ್ದಾರೆ. ಇಂಥ ಒಂದು ಸಿಚುವೇಶನ್ ನಲ್ಲಿ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್? ಸೊ ಇಲ್ಲಿ ಇನಿಷಿಯಲಿ ಬೋತ್ ಆರ್ ಅಟ್ ರೆಸ್ಟ್, ಇಸ್ ಇಟ್ ರೈಟ್ ಆರ್ ನಾಟ್? ಹಾಗಾಗಿ ಎರಡೂ ರೆಸ್ಟ್ ಅಲ್ಲಿ ಇರೋದ್ರಿಂದ ಇನಿಷಿಯಲಿ ದ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಇಸ್ ಆಲ್ಸೋ ಈಕ್ವಲ್ ಟು 0 ಹಿಯರ್, is also equal to 0. Okay, so like that we can think ನೋಡಿ ಅವ್ರು ಹೇಗೆ ಮೂವ್ ಆಗ್ತಾ ಇದೆ ಎರಡು ಬಾಡೀಸ್. ಬೋತ್ ದ ಬಾಡೀಸ್ ಆರ್ ಮೂವಿಂಗ್ ಬಿಕಾಸ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್, see here, since mutual force of attraction is not an external force is not an external force ಆಗೋದಿಲ್ಲ. Okay, therefore we can say the velocity of the center of mass will remain same and it will become equals to 0. ಸೊ ನೋಡಿ ಇಲ್ಲಿ ಸೆಂಟರ್ ಆಫ್ ಮಾಸ್ ಅನ್ನೋದು ಯಾವಾಗ ಮೂವ್ ಆಗುತ್ತೆ ಅಂತಂದ್ರೆ ವೆನೆವರ್ ದೆರ್ ಈಸ್ ಓನ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಅಷ್ಟೇ ಬಿಟ್ಟು ಬೇರೆ ಯಾವುದು ನಿಮಗೆ ಮೂವ್ ಆಗಲ್ಲ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ ಆಸ್ ಎ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಪ್ರಾಬ್ಲಮ್ಸ್ So similarly, let us move on to the next question. What they are saying to us, a wheel rotates with a constant acceleration. What is the constant acceleration? 2.0 radian per second square. ನೋಡಿ ಇಲ್ಲಿ ರೇಡಿಯನ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ we have to think it is angular acceleration that is 2 alpha ಅಂತ ಬರೀಬಹುದು, radian per second square. If the wheel starts from rest, ಅಂದ್ರೆ initial velocity of the wheel is equal to 0, then number of revolutions it makes in the first 10 seconds ಅಂತ ಹೇಳ್ತಾ ಇದ್ದಾರೆ. number of revolutions we have to calculate. what is the time they have given? Time t is equals to ಏನಾಗುತ್ತೆ 10 seconds ಅಂತ ನಾವು ಹೇಳಬಹುದು. so how can we simplify this value here approximately? ನೋಡಿ ಒಂದು ವಿಷಯ ನೀಟಾಗಿ ಅರ್ಥ ಮಾಡ್ಕೋಬೇಕು. we can say, see here, what is the relation? If theta is the total angular displacement, then we can write theta is equals to 2 pi times the number of revolutions, or n is equals to total angular displacement divided by 2 pi. So let it be equation 1. So how can we simplify this? We can use the relation theta is equals to omega naught into t plus half alpha t square. So theta is equals to half into
what is alpha value ma 2 into t square is 10 into 10 ma here 2 ನಿಮಗೆ ಕ್ಯಾನ್ಸಲ್ ಆಗಿದ್ದಾಗ you will get the total theta is 100 radians ಅಂತ ನಮಗೆ ಸಿಗುತ್ತೆ. therefore we can say capital L is equals to 100 divided by 2 pi which is nothing but 50 by pi revolutions ಅಂತ ನಾವು ಹೇಳಬಹುದು. 50 by pi ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಎಷ್ಟು ಬರಬಹುದು ಅಂತ ಹೇಳ್ತೀರಾ ನೋಡೋಣ. ಸೊ we can say 50 divided by 3.14. So if you do simplification approximately we can take it as 16 ಅಂತ ನಾವು ಬರುತ್ತೆ. ಯಾಕಂದ್ರೆ ನಿಮಗೆ 16.66 something you will get it. Hence we can go with option B as a right answer. Option B is the right answer. ಅರ್ಥ ಆಗಿದೆ ಅಲ್ವಾ ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ us see the next question what they have given to us. A mass is revolving in a circle which is in the plane of paper. Okay, the direction of angular acceleration is ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ this is a plane of a paper. It is a plane of a paper and they are saying a mass is revolving. A mass is revolving. So this is the axis of rotation ಅಂತ ಕನ್ಸಿಡರ್ ಮಾಡೋಣ. ಹಾಗಿದ್ದಾಗ what is the direction of angular acceleration ಅಂತ ಹೇಳ್ತಾ ಇದ್ದಾರೆ. How can you define the angular acceleration here? ನೋಡಿ ಇಲ್ಲಿ we know that alpha angular acceleration ಅಂತಂದ್ರೆ first of all let us take we know that a linear acceleration is always equals to alpha vector cross r vector ಅಂತ ಹೇಳ್ತಾರೆ. So according to this the angular acceleration will be along the axis of rotation ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಯಾವ ಡೈರೆಕ್ಷನ್ ಹೋಗ್ತಾ ಇರುತ್ತೆ ರೇಡಿಯಸ್ ಅಂತ ತಗೊಂಡ್ರೆ ಆಂಗುಲರ್ ಆಕ್ಸಲರೇಷನ್ ಅನ್ನೋದು ಈ ರೇಡಿಯಸ್ಗೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಆಸ್ ಎ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತದಲ್ವಾ ನಾವು ಹೇಗೆ ನಾವು ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಫಾರ್ಮುಲಾ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. So please go through it once again. Let us see the next one. The instantaneous angular position of a point on a rotating wheel is given by theta. Theta is equals to 2t cube minus 60 square. ಹಾಗಿದ್ದಾಗ what is the torque on the wheel? Or the torque on the wheel becomes equal to 0 at time t is equal to question mark. ಸೊ ನೋಡೋಣ ಇಲ್ಲಿ ಟಾರ್ಕ್ 0 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಟಾರ್ಕ್ ಅಂದ್ರೆ ಏನು ಐ ಇಂಟು ಆಲ್ಫಾ ಅಂತ ಬರೀಬಹುದು. ಸೊ ಯು ಕ್ಯಾನ್ ಸೇ ಆಲ್ಫಾ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಆಲ್ಫಾ ಮಸ್ಟ್ ಬಿಕಮ್ ಈಕ್ವಲ್ ಟು 0 ಅಂತಂದ್ರೆ ಯು ಕ್ಯಾನ್ ಸೇ ಡಿ ಒಮೆಗಾ ಬೈ ಡಿ ಟಿ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಸೊ ಫಸ್ಟ್ ಫೈಂಡ್ ಔಟ್ ವಾಟ್ ಈಸ್ ದಿಸ್ ಒಮೆಗಾ ವ್ಯಾಲ್ಯೂ. ಒಮೆಗಾ ವ್ಯಾಲ್ಯೂ ಅಂತಂದ್ರೆ ದ ರೇಟ್ ಆಫ್ ಚೇಂಜ್ ಆಫ್ ಆಂಗುಲಾರ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರೀತಾರೆ. ಸೊ ಇದನ್ನು ನಾವು ಡಿಫರೆನ್ಶಿಯೇಟ್ ಮಾಡಿದಾಗ ವಿಲ್ ಗೆಟ್ 60 ಸ್ಕ್ವೇರ್ minus 12t ಅಂತ ಬರುತ್ತೆ. and later what is alpha? Alpha is nothing but d omega by dt. d omega by dt differentiate ಮಾಡಿದಾಗ we get 12t minus 12 ಅಂತ ಬರುತ್ತೆ. so just substitute the value of this here. ನೋಡಿ ಇಲ್ಲಿ 12t minus 12 becomes equals to 0. t is equals to 12 by 12 ಅಂತಂದ್ರೆ ಇಲ್ಲಿ get 1 second ಅಂತ ನಾವು ಹೇಳಬಹುದು. hence we can select option A as a right answer here. After 1 second, the torque acting on the body becomes equal to 0. Is it clear ma? ಅರ್ಥ ಆಯ್ತು ಅಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಗೋ ಥ್ರೂ ದ ಕ್ವಶನ್ ಒನ್ಸ್. ಅವ್ರು ಏನು ಕೊಟ್ಟಿದ್ದಾರೆ ಅಂತ ನೀವು ಅನಲೈಸ್ ಮಾಡಕ್ ಬಂದಿದೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನೀವು ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ನ. ಸೊ ಸಿಮಿಲರ್ಲಿ ಲೆಟ್ ಅಸ್ ರೀಡ್ ದಿಸ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಹಿಯರ್. ಒಂದ್ಸರಿ ಓದಿ ಕ್ವಶನ್ ಓದಿ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ. ಎ ವೀಲ್ ಆಫ್ ರೇಡಿಯಸ್ 0.1 meter wheel of radius 0.1 meter, that is radius of the wheel is given as 0.1 meter ಅಂತ ಕೊಟ್ಟಿದ್ದಾರೆ. is attached by a non-stretching belt to a wheel of radius wheel A ಬಂದ್ಬಿಟ್ಟು 0.1 ಅಂತ ಕೊಟ್ಟಿದ್ದಾರೆ. wheel B ಬಂದ್ಬಿಟ್ಟು ನಿಮಗೆ 0.2 meter ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ the belt does not slip by the time wheel B turns through one revolution, wheel A will rotate through ಅಂತ ಹೇಳ್ತಾ ಇದ್ದಾರೆ. ನೋಡಿ ಅನಲೈಸ್ ಮಾಡಿ ನೀಟಾಗೆ.
what is the rotation of this here? Rotation of the wheel B. rotation ಅಂತಂದ್ರೆ ಫ್ರೀಕ್ವೆನ್ಸಿ ಮೆನ್ಷನ್ ಮಾಡಿದ್ದಾರೆ ಅಂತ ಅರ್ಥ. 1 ಆಗಿದ್ದಾಗ what is the frequency of rotation of the wheel A? ಇದು ನಿಮಗೆ ಕೊಟ್ಟಿರತಕ್ಕಂತ ಎಕ್ಸ್ಪ್ರೆಷನ್ here. ಸೊ ಹೇಗೆ ಸಿಂಪ್ಲಿಫೈ ಮಾಡಬಹುದು ಅಂತ ನೋಡೋಣ. ಯಾವಾಗ ಆದ್ರೆ ಒಂದೇ ಒಂದು ವಿಷಯ ನೀಟಾಗಿ ಅರ್ಥ ಮಾಡ್ಕೋಬೇಕು. whenever the two wheels are connected by the belt, its linear velocity will remain same ಅಂತ ಹೇಳ್ತಾರೆ. Since we can say linear velocity remains constant, ಏನ್ ಬರೀಬಹುದು ನೋಡಿ ಇಲ್ಲಿ, r into omega will remain constant ಅಂತ ಹೇಳ್ತಾರೆ. What is this r into omega here? r into 2 pi f is equals to constant ಅಂತ ನಾವು ಬರೀಬಹುದು. Therefore we can say that RB into FB will become equals to RA into FA ಅಂತ ಬರೀತೀರಾ. So what is the value of FA here? Now FA becomes equals to RB into FB divided by RA. So just substitute all the values here. 0.2 into FB ಅಂದ್ರೆ 1 ಕೊಟ್ಟಿದ್ದಾರೆ, RA ಅಂತಂದ್ರೆ you'll get 0.1 ಅಂತ ತಗೊಂಡಿದ್ದಾರೆ. ಸೊ 0.1 ಅಂದ್ರೆ ನಿಯರ್ಲಿ 2 ಟೈಮ್ಸ್ ಆಗಿರುತ್ತೆ. ಇಟ್ ವಿಲ್ ಬಿಕಮ್ 2 rotation per second. You'll get the answer as 2 revolutions ಅಂತ ನಾವು ಹೇಳಬಹುದು. Hence we can select option C as a right answer here. ಅರ್ಥ ಆಗಿದೆ ಅಲ್ವಾ ನಾವು ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ us move on to the next question. What they are saying to us here? A wheel having moment of inertia. What is the moment of inertia here? 2 kg meter square ಅಂತ ಕೊಟ್ಟಿದ್ದಾರೆ. About its vertical axis rotates at the rate of 60 rpm. rpm ಅಂತಂದ್ರೆ it is mentioned as rotations per minute ಇಲ್ಲ revolutions per minute ಅಂತ ಅರ್ಥ. ತುಂಬಾ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಂತಾರೆ, ಅದು ರೇಡಿಯನ್ ಅಂತ. ರೇಡಿಯನ್ ಅಲ್ಲ ರೀ, ಅದು ರೊಟೇಷನ್ ಪರ್ ಮಿನಿಟ್ ಅಂತ ಹೇಳ್ತಾರೆ. ಇಟ್ ಮೀನ್ಸ್ frequency they have given it is 60 rpm. 60 rpm, or we can say 60 divided by 60 ಮಾಡಿದಾಗ we'll get rps ಅಂತ ನಮಗೆ ಬರುತ್ತೆ. So frequency is equals to 1 rps, that is rotation per second. What is the torque? The torque which can stop the wheels rotation in 30 seconds ಅಂತ ಹೇಳ್ತಾರೆ. Time is also given as 30 seconds. What is the torque required? So initial, what is initial speed here? It is nothing but 2 pi f here. 2 pi into 2 into 3.14 into, okay, options ಒಂದ್ಸರಿ ಅಬ್ಸರ್ವ್ ಮಾಡಿದಾಗ ಪೈ ವ್ಯಾಲ್ಯೂ ಹಾಗೆ ಇದೆ. ಸೊ ನೋ ನೀಡ್ ಟು ಕನ್ವರ್ಟ್ ದಟ್ ಹಿಯರ್. ಸೊ ಏನು ಬರುತ್ತೆ ನೋಡಿ, 2 pi ಇಂಟು ಫ್ರೀಕ್ವೆನ್ಸಿ ಅಂದರೆ 1 ಅಂದರೆ 2 pi ರೇಡಿಯನ್ ಪರ್ ಸೆಕೆಂಡ್ ಅಂತ ನಮಗೆ ಸಿಗುತ್ತೆ. ಸೊ ನೋಡಿ ಇಲ್ಲಿ ಟಾರ್ಕ್, ವಿ ನೋ ದ ಟಾರ್ಕ್ ಇಸ್ ಈಕ್ವಲ್ಸ್ ಟು I ಇಂಟು ಆಲ್ಫಾ ಆರ್ I ಇಂಟು ಒಮೇಗಾ ಮೈನಸ್ ಒಮೇಗಾ ನಾಟ್ ಬೈ ಟಿ ಅಂತ ಹೇಳ್ತಾರೆ. Therefore torque become equals to I ಅಂತಂದ್ರೆ 2 into what is omega value as 0. ಯಾಕಂದ್ರೆ finally the wheel is coming to rest. ಸ್ಟಾಪ್ ಮಾಡಬೇಕು ಅಲ್ವಾ, ಹಾಗಾಗಿ ಫೈನಲ್ ವೆಲಾಸಿಟಿ 0 ಆಗಿರುತ್ತೆ. ಇನಿಷಿಯಲ್ ವೆಲಾಸಿಟಿ ಅಂದ್ರೆ 2 pi ಡಿವೈಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಟೈಮ್ ಅಂತಂದ್ರೆ ಇಟ್ ಈಸ್ ಈಕ್ವಲ್ಸ್ ಟು ನಿಯರ್ಲಿ 30 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ರೈಟ್? ಎಲ್ಲೂ ಬರ್ದಿಲ್ಲ ಇಲ್ಲಿ, ಪ್ಲೀಸ್ ಎನಿವೇ ಪ್ಲೀಸ್ ಇಲ್ಲೇ ನೋಡಿ ಮಾರ್ಕ್ ಮಾಡಿದ್ 30 ಸೆಕೆಂಡ್ಸ್ ಅಂತ ಅಂದ್ಬಿಟ್ಟು. ಇಸ್ ಇಟ್ ರೈಟ್ ಮಾ? ಸೊ ಸಿಂಪ್ಲಿಫೈ ಮಾಡೋಣ. ಟಾರ್ಕ್ ಇಫ್ ಯು ಟೇಕ್ ಓನ್ಲಿ ಮ್ಯಾಗ್ನಿಟ್ಯೂಡ್ ವಿಲ್ ಗೆಟ್ 4 pi ಡಿವೈಡ್ ಬೈ 30 ಅಂತ ಬರುತ್ತೆ. ಸೊ 215 ಹಿಯರ್. ಸೊ 2 pi ಡಿವೈಡ್ ಬೈ 15, ಓಕೆ, ನ್ಯೂಟನ್ ಮೀಟರ್ ಅಂತ ನಮಗೆ ಸಿಗುತ್ತೆ. 2 pi by 15 ನ್ಯೂಟನ್ ಮೀಟರ್. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಬಿ ಆಸ್ ಎ ರೈಟ್ ಆನ್ಸರ್ ಹಿಯರ್. ಗೊತ್ತಾಗಿದೆ ಅಲ್ವಾ ಹೇಗೆ ಆನ್ಸರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ us move on to the next question. That is, the moment of inertia of a uniform circular disc is maximum about an axis perpendicular the disc and passing through ಅಂತ ಹೇಳ್ತಾರೆ. ನೋಡಿ ಇಲ್ಲಿ ನಿಮಗೆ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. 3 ಪಾಯಿಂಟ್ಸ್ ಅಲ್ಲ 4 ಪಾಯಿಂಟ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ವಿ ಕ್ಯಾನ್ ಸೇ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸೆಂಟರ್ ಆಫ್ ಮಾಸ್. ಸೆಂಟರ್ ಆಫ್ ಮಾಸ್ ಎಲ್ಲಿ ಎಕ್ಸಾಕ್ಟ್ ಇರುತ್ತೆ, ದಿಸ್ ಇಸ್ ದ ಸೆಂಟರ್ ಆಫ್ ಮಾಸ್ ಪಾಯಿಂಟ್. ಹಾಗಾಗಿ ಮೊಮೆಂಟ್ ಆಫ್ ಇನರ್ಷಿಯಾ about an axis passing through the center of mass will become equals to moment of inertia passing through the point A ಅಂತ ನಾವು ಹೇಳಬಹುದು. ಓಕೆ, ಎಷ್ಟು ಇದೆ ನಮಗೆ? ಸರ್ಕ್ಯುಲರ್ ಡಿಸ್ಕ್ ಅಲ್ವಾ, ಹಾಗಾಗಿ ಇದು ನಿಮಗೆ mr²/2 ಅಂತ ಬರುತ್ತೆ. therefore see here, using parallel axis theorem, using parallel axis theorem.
ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಏನು ಹೇಳುತ್ತೆ ನಿಮಗೆ ಅಂತಂದ್ರೆ ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎನಿ ಆಕ್ಸಿಸ್ ವಿಚ್ ಈಸ್ ಪ್ಯಾರಲಲ್ ಟು ದ ಆಕ್ಸಿಸ್ ಪಾಸಿಂಗ್ ದ ಸೆಂಟರ್ ಆಫ್ ಮಾಸ್ ಆಲ್ವೇಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ ICM ಪ್ಲಸ್ MD² ಅಂತ ಹೇಳ್ಬೋದು. ಸಿನ್ಸ್ ವಿ ಕ್ಯಾನ್ ಸೇ ದಟ್ AB is greater than AC greater than AD. ಒಂದಕ್ಕೊಂದು ನಿಮ್ಗೆ ಏನಾಗಿರುತ್ತೆ, ನಿಮಗೆ ಗ್ರೇಟರ್ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ಡೈರೆಕ್ಟ್ ಆಗಿ ಹೇಳ ನಿಮಗೆ ಡಿ ಅನ್ನೋದು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಆ ಆಕ್ಸಿಸ್ ಅಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ಜಾಸ್ತಿ ಇರುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ IB ಈಸ್ ಗ್ರೇಟರ್ ದ್ಯಾನ್ IA ಅಲ್ಲ, ಇದು IC ಗ್ರೇಟರ್ ದ್ಯಾನ್ ID ಅಂತ ನಾವು ಹೇಳ್ತಾ ಇದೀವಿ. So based on this, what is the option we can say here? We can say option A is the right answer. That is, about the axis passing to the point B will have the maximum moment of inertia. Artha aita? So how to apply or how to think, how to use what is the parallel axis theorem? So let us see the next question, what they are saying to us. One solid sphere A and another hollow sphere beam are of same mass. Mass of the A is equals to mass of the B ಅಂತ ಕೊಟ್ಟಿದ್ದಾರೆ. ಓಕೆ, ಅಂಡ್ ಸೇಮ್ ಔಟರ್ ರೇಡಿಯೈ ಆಲ್ಸೋ RA is equals to RB ಅಂತನೂ ಸಹ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ದಾಗ what is the moment of inertia about their diameters are respectively IA and IB? ಹಾಗಿದ್ದಾಗ what is the ರಿಲೇಷನ್ ಏನಾಗಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನೋಡೋಣ ಇಲ್ಲಿ ಹೇಗೆ ಬರೀಬಹುದು ಅಂತ. We should know that for a solid sphere, IA is equals to 2/5 mr² ಅಂತ ಹೇಳ್ದೆ, 2/5 mr². and for hollow sphere, what is the moment of inertia? It is equals to ಏನು ಬರುತ್ತೆ ನಿಮ್ಗೆ ಇಲ್ಲಿ 2/3 mr². ಸೊ ಇದನ್ನ ಬೇಸ್ ಮಾಡಿಕೊಂಡು we can say that from this ನೋಡಿ ಇಲ್ಲಿ 2/5 ಅನ್ನೋದು ನಿಮಗೆ ಏನು ಬರುತ್ತೆ, 0.4 ಅಂತ ಬರುತ್ತೆ. 2/3 ಅಂದ್ರೆ 0.6 ಅಂತ ಬರುತ್ತೆ. we can say that IB is greater than IA ಅಂತ ನಾವು ಹೇಳ್ಬೋದು. IB is greater than IA. hence we can select option C as a right answer. ಇಲ್ಲ IA is less than ಅಂತನೂ ಸಹ ನಾವು ಹೇಳಬಹುದು. ಓಕೆನಾ, ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ, ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಗೋ ಥ್ರೂ ಇಟ್ ಒನ್ಸ್ ಅಗೈನ್. ಸೊ ಲೆಟ್ us see the next question. ಏನು ಹೇಳ್ತಾ ನೋಡೋಣ. A round disk of moment of inertia I2. A round disk is there. ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ, I2 ಅಂತ ಕೊಟ್ಟಿದ್ದಾರೆ. ಅಬೌಟ್ ಇಟ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್, ಡಯಾಗ್ರಾಮ್ ಹಾಕಿದ್ದೀನಿ. and passing through its center is placed over another disk of moment of inertia. So ನೋಡಿ ಇಲ್ಲಿ I1 is the moment of inertia of the second disk ಅಂತ ಕೊಟ್ಟಿದೆ. second disk rotating with angular velocity ಅಂತ ಹೇಳ್ತಾ ಇದ್ದಾರೆ. rotating with angular velocity. what is the angular velocity? ನಮಗೆ ಕೊಟ್ಟಿಲ್ಲ, ಇಲ್ಲಿ ಮಿಸ್ ಆಗಿದೆ ಡೇಟಾ ಅನ್ನೋದು ನಿಮಗೆ. ಸೊ ಹಾಗಾಗಿ ಪ್ಲೀಸ್ ಚೇಂಜ್ ದಿಸ್. ಇಟ್ ಈಸ್ ನಾಟ್ O, it should be equal to omega. ಅಬೌಟ್ ದ ಸೇಮ್ ಆಕ್ಸಿಸ್. ಇದರ ಆಂಗುಲರ್ ವೆಲಾಸಿಟಿ ನಿಮಗೆ ಒಮೇಗಾ ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ ಇಲ್ಲಿ ಸೆಕೆಂಡ್ ಕೇಸಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಫಸ್ಟ್ ಡಿಸ್ಕ್ನ ತಗೊಂಡು ಹೋಗಿ ಸೆಕೆಂಡ್ ಡಿಸ್ಕ್ ಮೇಲೆ ಪ್ಲೇಸ್ ಮಾಡ್ತಾ ಇದ್ದಾರೆ. ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಆಗುತ್ತೆ, ಆಂಗುಲರ್ ವೆಲಾಸಿಟಿ ನಿಮಗೆ ಕಮ್ಮಿ ಆಗುತ್ತೆ. ಓಕೆ, ಆ ಆಂಗುಲರ್ ವೆಲಾಸಿಟಿ ಎಷ್ಟಿರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸಿ ಹಿಯರ್ we can say this is I1, this is the disk having the moment of inertia I1 and it is rotating initially with angular velocity omega. Now over this we are placing another moment of inertia, another disk having the moment of inertia I2. So what is the common angular velocity? So ನೋಡಿ ಇಲ್ಲಿ, so before this here ಇಲ್ಲಿ ಯಾವುದೇ ರೀತಿ ಎಕ್ಸ್ಟರ್ನಲ್ ಟಾರ್ಕ್ ಆಕ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಲೆಟ್ us ಫೈಂಡ್ ಔಟ್ what is the initial angular momentum here. ಇನಿಷಿಯಲ್ ಆಂಗುಲರ್ ಮೊಮೆಂಟಮ್ ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ನೋಡಿ,
initially and the before combining we can say I2 into omega 0 plus ಇಲ್ಲಿ ಏನು ಬರುತ್ತೆ ನೋಡಿ ಇಲ್ಲಿ I1 into omega ಬರುತ್ತೆ. So initially angular momentum is equals to I1 into omega. So finally, what is the final angular momentum? ಈ ಎರಡು ಡಿಸ್ಕ್ ನ ಜಾಯಿನ್ ಮಾಡಿದರೆ ಆಡ್ ಮಾಡಿರೋದ್ರಿಂದ total moment of inertia is I1 plus I2 into total angular velocity will be I dash. And since the net external torque is equal to 0, we can say that initial angular momentum must become equals to final angular momentum. So simplify ಮಾಡಿದ್ದಾಗ ಏನು ಬರುತ್ತೆ ನೋಡಿ omega dash is equals to we can say that I1 into omega divided by I1 ನ ಇದು ಏನು ಬರುತ್ತಪ್ಪ ಇಲ್ಲಿ ನಿಮಗೆ ಸಾರಿ I2 ಬರುತ್ತಾ you can say I1 into omega divided by I1 plus I2 ಅಂತ ನಾವು ಹೇಳಬಹುದು I1 plus I2. Is it clear? ಅರ್ಥ ಆಯ್ತಪ್ಪ ಏನು ಹೇಳ್ತಾ ಇದೀವಿ ಅಂತ omega dash becomes equals to I1 into omega divided by I1 plus I2. I hope you understood this, Norma. So initially the only disk it is not rotating. So angular velocity of this first disk will become equal to 0 ಅಂತ ನಾವು ಮಾತಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ you will get option D as a right answer here. Option D as a right answer. I hope you understood this question ಗೊತ್ತಾಗಿದೆ ಅಲ್ವಾ? So similarly, let us move on to the next question. What they are saying to us, nodi, consider a thin uniform square sheet made of a rigid material. If its side is A, mass m and moment of inertia I about one of its diagonals, then what is the moment of inertia I value ಏನ್ ಆಗಿರುತ್ತೆ ಅಂತ ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ಹಿಯರ್ what is the moment of inertia about its diagonal. ಓಕೆ ನೋಡಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೀಟಾಗಿ ಅನಲೈಸ್ ಮಾಡಿ. there is a square sheet what is the side they have given A ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ they are asking what is the moment of inertia about its diagonal ಸೊ ನೋಡಿ ಇದು ನಮಗೆ ಗೊತ್ತಾಗಬೇಕು, ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮಗೊಂದು ಹಿಂಟ್ ಅಂತಂದ್ರೆ ಫಾರ್ಮುಲಾ ಅನ್ನೋದು ಮಸ್ಟ್ ಅಂಡ್ ಶುಡ್ ನಮಗೆ ಗೊತ್ತಿರಲೇಬೇಕು. ಏನದು ಅಂತ ನೋಡೋಣ. ಇಫ್ ಐ ಕನ್ಸಿಡರ್ ಎ ಟ್ರಯಾಂಗಲ್ ಲೈಕ್ ದಿಸ್, ಇಫ್ ಐ ಕನ್ಸಿಡರ್ ಎ ಟ್ರಯಾಂಗಲ್ ಆರ್ ವಿ ಕ್ಯಾನ್ ಸೇ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಇಫ್ H is the height and what is the moment of inertia about its one side ಏನಾಗಿರುತ್ತೆ ನಿಮಗೆ ಅಂತಂದಾಗ I is equals to 1/6 into mh square ಅಂತ ನಾವು ಹೇಳಬಹುದು. I is equals to 1/6 into mh square. ಇಲ್ಲಿ h ಅಂದ್ರೆ ಮೀನಿಂಗ್ ಏನಿಲ್ಲಿ ಅಂತಂದಾಗ ನೋಡಿ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ the corner to the center of the square sheet ಅಂತ ಹೇಳ್ತಾರೆ. So what will be the distance here? It is nothing but distance ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ it is nothing but so diagonal by 2 ಆಗಿರುತ್ತೆ. diagonal ಅಂತಂದ್ರೆ √2 times side by 2 ಅಂತ ಹೇಳ್ತಾರೆ, which is nothing but a by √2. ಸೊ ನೋಡಿ ಇಲ್ಲಿ ಒಂದೊಂದು ಪಾರ್ಟ್ ಒಂದೊಂದು ಟ್ರಯಾಂಗಲ್ ತರ ಕಾಣಿಸ್ತಾ ಇದೆ ನಿಮಗೆ. ಒಂದೊಂದು ಪಾರ್ಟ್ ಇದೊಂದು ಟ್ರಯಾಂಗಲ್. ಸೊ ಹಾಗಾಗಿ what is the total moment of inertia here? Therefore what is the moment of inertia? I becomes equals to ಏನು ಬರುತ್ತೆ I equal to ಅಂತಂದ್ರೆ we can say I1 plus I2 ಅಂತ ತಗೊಂಡ್ರೆ, ಇಲ್ಲ ಅಂತಂದ್ರೆ 2 into half ಅಲ್ಲ, ಇಲ್ಲಿ ಏನು ಬರುತ್ತೆ ನಿಮಗೆ 1/6 ಅಲ್ವಾ, m into h square ಬರುತ್ತೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ 2 into 1/6 into m into we can say a by √2 whole square. So if you do simplification, I will get moment of inertia is equals to m by 3 into a by 2. a square by 2 ಬರುತ್ತೆ, which is nothing but ma square by 6. Is it right So 6 ಬರ್ತಾ ಇದೆ ನಮ್ಗೆ ಇಲ್ಲಿ 6 ಬರ್ತಾ ಇಲ್ಲ.
ಹಾಗಾಗಿ ಏನು ಬರಬಹುದು ಅಂತ ಒಂದ್ಸಲ ನೀಟಾಗಿ ಅನಲೈಸ್ ಮಾಡಿ. ಸೊ ಪ್ಲೀಸ್ ವಾಟ್ ವಿಲ್ ಬಿ ದ ಆಪ್ಷನ್ ಹಿಯರ್? ma² ಅಂತ ಹೇಗೆ ಬರುತ್ತೆ ನಮಗೆ ಇಲ್ಲಿ? ಅನಲೈಸ್ ಮಾಡಿ, ನೀಟಾಗೆ ಅನಲೈಸ್ ಮಾಡಿ. ಸೊ ವಾಟ್ ಈಸ್ ದ ಸೈಡ್ ಹಿಯರ್? ಸೈಡ್ ಇಸ್ ಈಕ್ವಲ್ಸ್ ಟು a/√2. a/√2 ಏನಾದರೂ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ದೀನ ಅಂತ ಒಂದ್ಸರಿ ಥಿಂಕ್ ಮಾಡೋಣ. ಸೊ 2 × 1/6 ಓಕೆ ಕರೆಕ್ಟಾಗಿದೆ, ಇಂಟು ಹೆಚ್ ಅಂದರೆ a/√2² ತಾನೇ ಇಲ್ಲಿರೋದು. ನಿಮಗೆ ಏನು ಮಿಸ್ ಆಗಿರ್ಬೋದು ಇಲ್ಲಿ ಅಂತ ಒಂದ್ಸರಿ ನೋಡೋಣ ಇಲ್ಲಿ. ಸೊ ಇಫ್ ಐ ಕನ್ಸಿಡರ್ ದಿಸ್ ವಿಲ್ ಟೇಕ್ 1/6 × m × h² ಆಗಿರುತ್ತೆ. m ಅಂತಂದರೆ ಮಾಸ್ ಆಫ್ ದಿಸ್ ಲ್ಯಾಮಿನಾ ಅಂತ ನಾವು ತಗೊಂಡಿದ್ದಾಗ ಓಕೆ ಇಲ್ಲಿ ಏನಾಗ್ತದೆ, ಇಲ್ಲಿ ಕ್ಯಾಪಿಟಲ್ M ಈಸ್ ದ ಮಾಸ್. ಅಂದರೆ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ ವಿ ಕ್ಯಾನ್ ಸೆಟ್ ಈಸ್ 2 × s ಇಲ್ಲಿ ಮಾಸ್ ಅನ್ನೋ ನಿಮಗೆ ಏನಾಗುತ್ತೆ ಇಲ್ಲಿ m/2 ಆಗಿರುತ್ತೆ. m/2 ಬಿಕಾಸ್ ವೇರ್ ಕ್ಯಾಪಿಟಲ್ M ಈಸ್ ದ ಮಾಸ್ ಆಫ್ ದ ಶೀಟ್ ಮಾಸ್ ಆಫ್ ದ ಶೀಟ್. ಇಸ್ ಇಟ್ ರೈಟ್? ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, /2 ಇರುತ್ತೆ, ಇಲ್ಲಿ ಇಂಟು 2 ಇರುತ್ತೆ. ಸೊ ಅದನ್ನು ನಾವು ಮಿಸ್ ಮಾಡಬಾರ್ದು. ಇಫ್ ಯು ಡೂ ದಿಸ್ ಯು ವಿಲ್ ಗೆಟ್ ಇಟ್ ಈಸ್ ಈಕ್ವಲ್ಸ್ ಟು ma²/12. ಅರ್ಥ ಆಗಿದೆ ಅಲ್ವಾ? ಕ್ಯಾಪಿಟಲ್ M ಅನ್ನೋದು ಟೋಟಲ್ ಮಾಸ್ ಆಫ್ ದ ಸ್ಕ್ವೇರ್ ಶೀಟ್ ಆಗಿದೆ, ಆಗಿರುತ್ತೆ. ಹಾಗಾಗಿ ವಿ ಕ್ಯಾನ್ ಗೋ ವಿತ್ I = ma² ಅಂತ ನಮಗೆ ಬರಬೇಕು. ದಟ್ ಈಸ್ ಅ ಕೀ ಗಿವೆನ್ ಟು ಯು. ಸೊ I = ma²/12. ಸೊ ಇಂಥ ಒಂದು ಪ್ರಾಬ್ಲಮ್ ಅನಲೈಸ್ ಮಾಡಬೇಕು ಅಂದರೆ ಈ ಫಾರ್ಮುಲಾ ಮಸ್ಟನ್ಸು ನಿಮಗೆ ಗೊತ್ತಿರಲೇಬೇಕು. ಸೊ ಥಿಂಕ್ ಮಾಡಿ, ಫೈಂಡ್ ಔಟ್ ಮಾಡಿ. ಸೊ ಸಿಮಿಲರ್ಲಿ ಲೆಟ್ us move on to the next question. What they are saying to us: two bodies have their moment of inertia I1 is equals to I2 and I2 is equals to 2I respectively about their axis of rotation. If their kinetic energies of rotations are equal ಅಂದ್ರೆ ನೋಡಿ, kinetic energies are same, rotational kinetic energies are same. ಹಾಗಿದ್ದಾಗ what is the angular momentum will be in the ratio? That means L1/L2 ? ಸೊ ಹೇಗೆ ಆನ್ಸರ್ ಮಾಡ್ಬೋದು ಇಲ್ಲಿ ನೋಡಿ, ಇಲ್ಲಿ we know that kinetic energy is equals to half into you can say I⍵² ಅಂತ ನಾವು ಬರೀಬಹುದು. ಇಲ್ಲದೆ ಹೋದರೆ ಏನು ಬರೀಬೋದು ಇಲ್ಲಿ ಅಂತಂದಾಗ L² / 2I ಅಂತಲೂ ಬರಿತೀರ. ಸೊ ವಿ ಕ್ಯಾನ್ ಸೇ L ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ √2I ಇಂಟು ಕೈನೆಟಿಕ್ ಎನರ್ಜಿ ಅಂತ ಬರೆದಿದ್ದಾಗ ನಮಗೊಂದು ಐಡಿಯಾ ಸಿಗುತ್ತೆ. ಏನದು ಅಂತಂದಾಗ L ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ. Therefore we can say that L1/L2 becomes equals to square root of I1/I2. What is I1 value here? I divided by 2I, which is equals to 1/√2 ಅಂತ ನಮಗೆ ಸಿಗುತ್ತೆ, which is equals to 1/√2. Hence we can select option D as a right answer. Here option D is a right answer. I hope you understood this. ನೋಮ ಗೊತ್ತಾಗಿದೆ ಅಲ್ವಾ ಹೇಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ನೋಡಿ, similarly before going to say next problem, let us understand the relation between the kinetic energy and angular momentum, which is similar to ನಾವು ವರ್ಕ್ ಎನರ್ಜಿ ಪವರಲ್ಲಿ ಓದಿರ್ತೀರಿ. ಎನರ್ಜಿ ಇಸ್ ಈಕ್ವಲ್ಸ್ ಟು ವಾಟ್ ಹಿಯರ್ p²/2m ಅಂತ ಅಂದ್ಬಿಟ್ಟು ಅದಕ್ಕೆ ಈಕ್ವಲ್ ಆಗಿ ನಾವು ಕಂಪೇರ್ ಮಾಡಿಕೊಂಡು ಹೋಗ್ಬೋದು. ಸೊ ಲೆಟ್ us see the next question. What they are saying to us: there is a flat uniform triangular plate ABC that AB is equals to 4 cm, BC is equals to 3 cm, angle ABC is equal to 90 degree. Moment of inertia about AB, BC and CAR. ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ I1 ಅಂತ ಕೊಟ್ಟಿದ್ದಾರೆ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ BC is equals to I2 ಅಂತ ಕೊಟ್ಟಿದ್ದಾರೆ. ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ AC is equals to I3 ಅಂತ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ದಾಗ what is the relation? ನೋಡಿ ಇಲ್ಲಿ ವೆರಿ ಸಿಂಪಲ್. we should know that moment of inertia is equals to mr². moment of inertia is equals to mr². ನೋಡಿ AB is more distance ಅಲ್ವಾ, AB ಅನ್ನೋ ತುಂಬಾ ದೂರದಲ್ಲಿದೆ, is 4 cm compared to BC and also compared to what is it some point ಇಲ್ಲಿ. So therefore we can say that ಏನು ಹೇಳ್ಬೋದು ನೋಡಿ ಇಲ್ಲಿ, we can say from this knowledge
when r is more, moment of inertia will also be more. Therefore we can say that ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದ್ರೆ we can say I2 is greater than I1 greater than I3 ಅಂತ ಹೇಳ್ಬೋದು. I2 greater than I1 ಅಂತ ತಗೊಂಡಿದ್ದಾಗ ನಮ್ಗೆ I2 greater than I1 ಅಂತಂದ್ರೆ we can go with option B. I2 is greater than, ಯಾಕೆಂದ್ರೆ ನೋಡಿ ಇಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಬಿ ಸಿ ನೋಡಿ, ಡಿಸ್ಟೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇದೆ, ಎ ಬಿ ಸೈಡ್ ಜಾಸ್ತಿ ಇರೋದ್ರಿಂದ ಡಿಸ್ಟೆನ್ಸ್ ಜಾಸ್ತಿ ಇದೆ. ಹಾಗಾಗಿ ಅಕಾರ್ಡಿಂಗ್ ಟು ದಿಸ್ ಆರ್ ಅಬೌಟ್ ದಿಸ್ ಆಕ್ಸಿಸ್ ಬಿ ಸಿ ಮೊಮೆಂಟ್ ಆಫ್ ಇನರ್ಷಿಯಾ ವಿಲ್ ಮೋರ್ ಅಂತ ನಾವು ಹೇಳಬಹುದು. ಸೊ ಲೈಕ್ ದಟ್ ವಿ ಕ್ಯಾನ್ ಸೆಲೆಕ್ಟ್ ಆಪ್ಷನ್ ಬಿ ಆಸ್ ಎ ರೈಟ್ ಆನ್ಸರ್. Now let us see the next question, what they are saying to us. A thin ring, please make sure about this. A thin ring, a disc and an annular cylinder of same mass capital M are released from a point 3.6 meter from the ground up an inclined plane of 30 degree inclination anta kottidare. This is the height is the height they have given 3.6 meter anta kottidare, and a ring is released. ಹಾಗಿದ್ದಾಗ what is the time taken by the ring and the disc to reach the ground or in the ratio? ನೋಡಿ ಇಲ್ಲಿ ಅವ್ರು ಕೇಳ್ತಾ ಇರೋದು ಆನ್ಯುಲಾರ್ ಸಿಲಿಂಡರ್ ಕೊಟ್ಟಿದ್ರು ಸಹ ಅವ್ರು ಕೇಳ್ತಾ ಇರೋದು ಯಾವ ಎರಡರ ಮಧ್ಯದಲ್ಲಿ ಅಂತಂದ್ರೆ ರಿಂಗ್ ಮತ್ತು ಡಿಸ್ಕ್ ಮಾತ್ರ ಕೇಳ್ತಾ ಇದ್ದಾರೆ. ಹಾಗಾಗಿ ಸೊ ವಿ ಕ್ಯಾನ್ ಸೇ ವಿ ನೋ ದ ಟೈಮ್ t is equals to root of 2h by g into 1 plus k square by r square. Is it right ma? Therefore what is the k square by r square value for the ring? ಏನಾಗುತ್ತೆ ನೋಡಿ ಇಲ್ಲಿ r square by r square ಅಂದ್ರೆ 1 ಅಂತ ಬರುತ್ತೆ. ಅದೇ ನಿಮಗೆ k square by r square value for the disc ಏನಾಗುತ್ತೆ ನಿಮಗೆ ಅಂತಂದಾಗ we can say for disc ಅಂತಂದ್ರೆ you can say r square by 2 divided by r square, you will get the answer as 1/2. So simplify ಮಾಡೋಣ, ಏನ್ ಬರುತ್ತೆ ನೋಡೋಣ. t ring divided by t disc, ರೂಟ್ ಆಫ್ 2h by g ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಇಟ್ ಇಸ್ ಈಕ್ವಲ್ಸ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರಿಂಗ್ ಅಂದ್ರೆ 1 ಬಂದಿದೆ ಡಿವೈಡೆಡ್ ಬೈ 2 ಅಂತ ಬಂದಿದೆ, ವಿಚ್ ಈಸ್ ಡಿವೈಡೆಡ್ ಬೈ 1/2. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ಯು ವಿಲ್ ಗೆಟ್ ರೂಟ್ ಆಫ್ 2/1 ಅಂತಂದ್ರೆ ರೂಟ್ 2:1 ಅಂತ ನಮ್ಗೆ ಹೇಳಬಹುದು. ರೂಟ್ 2:1. ಓಕೆ ಸಾರಿ, 1+ ಅಲ್ವಾ ಇರೋದು, 1+ ತಾನೇ ಇರೋದಿಲ್ಲ ನಿಮಗೆ. 1+ ಇರೋದ್ರಿಂದ ನಾವು ಕೇರ್ಫುಲ್. ಟಿ ರಿಂಗ್ ಡಿವೈಡ್ ಬೈ ಟಿ ಡಿಸ್ಕ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1+ ರಿಂಗ್ಗೆ 1 ಆಗಿರುತ್ತೆ ಡಿವೈಡ್ ಬೈ ಇಲ್ಲೇನಿರುತ್ತೆ 1+1/2 ಆಗಿರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ರೂಟ್ ಆಫ್ 2 ಡಿವೈಡೆಡ್ ಬೈ ಏನಪ್ಪ ಆಗಿರುತ್ತೆ ನಮ್ಗೆ ಇಲ್ಲಿ 1+1/2 ಅಂದ್ರೆ 1.5. Hence we can select ಏನ್ ಬರುತ್ತೆ ನೋಡಿ ಇಲ್ಲಿ 2 divided by root 2 divided by root 1.5. Hence we can select option A as a right answer. Mahir, option A as a right answer. ಅರ್ಥ ಆಗಿದೆ ಅಲ್ವಾ? ಸೊ ಬೇಸಿಕ್ ಫಾರ್ಮುಲಾ ನಾವು ಐಡೆಂಟಿಫೈ ಮಾಡಬೇಕು. ಆ ಬೇಸಿಕ್ ಫಾರ್ಮುಲಾನ ಹಿಡ್ಕೊಂಡು ನಾವು ಸಾಲ್ವ್ ಮಾಡಿದ್ದೀವಿ ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್ ಆಸ್ ರೂಟ್ 2:1.5. I hope you understood this problem here. Now let us move on to the next question, what they are saying to us. If the angular momentum of a particle of mass m rotating along a circular path of radius r, there is a particle of mass m and which is rotating about an axis of radius r with uniform speed is L ಅಂತ ಕೊಟ್ಟಿದ್ದಾರೆ. ಆಂಗುಲರ್ ಮೊಮೆಂಟಮ್ ಅದು L ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ what is the centripetal force acting on this particle? ನೋಡಿ, ಯಾವುದೇ ಒಂದು ಪಾರ್ಟಿಕಲ್ ನಿಮಗೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಅವಾಗ ಆ ಪಾರ್ಟಿಕಲ್ ಮೇಲೆ ಸೆಂಟ್ರಿಪೀಟಲ್ ಫೋರ್ಸ್ ಅಂದ್ರೆ ಮಸ್ಟ್ ಅಂಡ್ ಶುಡ್ ಇರುತ್ತೆ. ಆ ಸೆಂಟ್ರಿಪೀಟಲ್ ಫೋರ್ಸ್ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಜನರಲ್ ಆಗಿ ನಮಗೆ ಗೊತ್ತಿರೋದೇನು ಅಂತಂದ್ರೆ ಸೆಂಟ್ರಿಪೀಟಲ್ ಫೋರ್ಸ್ ಈಸ್ mv²/r, ಇಲ್ಲ ಅಂತಂದಾಗ ವಿ ಕ್ಯಾನ್ ಸೇ mr² ಅಂತ ನಮಗೆ ಸಿಗಬೇಕು. mr². ಅಕಾರ್ಡಿಂಗ್ ಟು ದಟ್ ಯು ಜಸ್ಟ್ ಗೋ ಥ್ರೂ ದ ಆಪ್ಷನ್ ವೆರಿಫಿಕೇಶನ್ ಟೆಕ್ನಿಕ್. ಬೇರೆ ದಾರಿ ಇಲ್ಲ ನಮಗೆ. ಸೊ ಹಾಗಾಗಿ ಹೇಗೆ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ.
ಫಸ್ಟ್ ಆಪ್ಷನ್ ತಗೊಳ್ಳೋಣ, ಆಪ್ಷನ್ ಎ ತಗೊಳ್ಳೋಣ. ಸೊ ಎಲ್ ಸ್ಕ್ವೇರ್ ಡಿವೈಡ್ ಬೈ ಎಮ್ ಆರ್ ಕ್ಯೂಬ್ ಅಲ್ವಾ. ಸೊ ವಾಟ್ ಈಸ್ ಎಲ್ ವ್ಯಾಲ್ಯೂ ವಿ ಕ್ಯಾನ್ ಸೇ ಹಿಯರ್? ಎಲ್ ಅಂತಂದ್ರೆ ಎಮ್ ಸ್ಕ್ವೇರ್ ಇಂಟು ವಿ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್. ಎಲ್ ಅಂತಂದ್ರೆ ಇಟ್ ಈಸ್ ಜಸ್ಟ್ ಎಮ್ ವಿ ಆರ್ ಡಿವೈಡ್ ಬೈ ಎಮ್ ಇಂಟು ಆರ್ ಕ್ಯೂಬ್ ಅಂತ ಬರುತ್ತೆ. ಸೊ ನೋಡಿ ಸಿಂಪ್ಲಿಫೈ ಮಾಡಬಹುದಾ ಇಲ್ಲಿ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. another option ಇದೆ ನಿಮಗೆ ಅಂತ r cube ಅಂತಂದ್ರೆ will get cancel here, 1m will also get cancel, will get mv square by r. Is it right? So hence it is nothing but centripetal force. In the same manner we can just go through the option b. Option answer ಬಂದ್ಬಿಟ್ಟಿದೆ ಆಲ್ರೆಡಿ ನಿಮಗೆ. ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ. ಆಪ್ಷನ್ ಬಿ ನೋಡೋಣ ಏನ್ ಬರುತ್ತೆ ಅಂತ. ಎಲ್ ಸ್ಕ್ವೇರ್ ಡಿವೈಡ್ ಬೈ ಎಮ್ ಆರ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೋಡಿ ಇಲ್ಲಿ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡ್ ಬೈ ಎಮ್ ಇಂಟು ಆರ್ ಅಂತ ನಾವು ತಗೊಂಡಿದ್ದಾಗ 1 ಆರ್ ವಿಲ್ ಗೆಟ್ ಕ್ಯಾನ್ಸಲ್, 1 ಎಮ್ ವಿಲ್ ಗೆಟ್ ಕ್ಯಾನ್ಸಲ್. ಏನ್ ಬರ್ತದೆ ನೋಡಿ ಇಲ್ಲಿ ಎಮ್ ವಿ ಸ್ಕ್ವೇರ್ ಇಂಟು ಆರ್ ಅಂತ ಬರ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಬರೋದಿಲ್ಲ. ಸಿಮಿಲರ್ಲಿ ಯು ಕ್ಯಾನ್ ಚೆಕ್ ಆಪ್ಷನ್ ಸಿ ಅಂಡ್ ಆಲ್ಸೋ ಆಪ್ಷನ್ ಡಿ. ಆಪ್ಷನ್ ಸಿ ನ ಚೆಕ್ ಮಾಡಿ, ಆಪ್ಷನ್ ಡಿ ನ ಚೆಕ್ ಮಾಡಿ, ನಿಮಗೆ ಆನ್ಸರ್ ಸಿಗಲ್ಲ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ ಆಸ್ ಅ ರೈಟ್ ಆನ್ಸರ್. as a right ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ನ. ಅರ್ಥ ಆಗಿದೆ ಅಲ್ವಾ ಹೇಗೆ ಥಿಂಕ್ ಮಾಡಬೇಕು ಅಂತ. ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ರೇಡಿಯಸ್ ಆಫ್ ಗೈರೇಷನ್ ಆಫ್ ಎ ಬಾಡಿ ಡಿಪೆಂಡ್ಸ್ ಅಪಾನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ರೇಡಿಯಸ್ ಆಫ್ ಗೈರೇಷನ್ ಹಿಯರ್ ನೋಡಿ ಅನಲೈಸ್ ಮಾಡಿ. ಒಂದು ಬಾಡಿ ನಾವು ತಗೊಂಡಿದ್ದಾಗ ಆ ಬಾಡಿಯಲ್ಲಿ ನಿಮಗೆ ಸೆಂಟರ್ ಆಫ್ ಮಾಸ್ ಅನ್ನೋದು ಇರುತ್ತೆ, ಸೆಂಟರ್ ಆಫ್ ಮಾಸ್ ಅನ್ನೋದು ಇರುತ್ತೆ. ಸೊ whenever we consider the perpendicular distance, if you want I can write in sentence here, the perpendicular distance from the axis of rotation, from the axis of rotation to the center of mass is called radius of gyration. Usually radius of gyration is given as root of r1 square plus r2 square plus so on rn square divided by n. ಏನು r1 r2 r3 ಅವೆಲ್ಲ ಏನು ಅಂತಂದಾಗ ಇಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ದ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಸೊ ಹಾಗಾಗಿ ಒಂದ್ಸರಿ ಯೋಚನೆ ಮಾಡಿದ್ದಾಗ ನೋಡಿ ಆಕ್ಸಿಸ್ ಆಫ್ ರೊಟೇಷನ್ ಓಕೆ ಡಿಪೆಂಡ್ ಆಗುತ್ತೆ, ಟ್ರಾನ್ಸ್ಲೇಷನಲ್ ಮೋಷನ್ ಆಗಲ್ಲ, ಶೇಪ್ ಮೇಲೆ ಡಿಪೆಂಡ್ ಆಗಲ್ಲ, ಏರಿಯಾ ಮೇಲೆ ಡಿಪೆಂಡ್ ಆಗಲ್ಲ. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಆಕ್ಸಿಸ್ ಆಫ್ ರೊಟೇಷನ್. ನಾವು ಈ ಒಂದು ಆಕ್ಸಿಸ್ ನ ಹೇಗ್ ಬೇಕಾದ್ರೂ ತಗೋಬಹುದು. ಸೊ ಡಿಪೆಂಡಿಂಗ್ ಆನ್ ದ ಆಕ್ಸಿಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಮಾಸ್ ವಿಲ್ ಬಿ ಚೇಂಜಿಂಗ್. ಹಾಗಾಗಿ ಇಟ್ ಕ್ಯಾನ್ ಸೇ ರೇಡಿಯಸ್ ಆಫ್ ಗೈರೇಷನ್ ಡಿಪೆಂಡ್ಸ್ ಆನ್ ಆಕ್ಸಿಸ್ ಆಫ್ ರೊಟೇಷನ್. ಅರ್ಥ ಆಗಿದೆ ಅಲ್ವಾ? Similarly, let us move on to the next question here. A wheel covers a distance of 9.5 kilometers in 2000 revolutions ಅಂತ ಕೊಟ್ಟಿದ್ದಾರೆ. The diameter of the wheel is, let us say this is a wheel let the diameter is a capital D. So observe ಮಾಡಿ, what is the distance covered for one revolution? For one revolution ಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ 2 pi into r ಆಗಿದೆ. ನಥಿಂಗ್ ಬಟ್ pi into capital D. Therefore for n revolutions what is the total distance? We can s dash is equals n into pi into capital D ಅಂತ ಬರೀಬಹುದು ಅಲ್ವಾ. Therefore we can say that diameter is equals to s dash divided by n into pi. So substitute ಮಾಡೋಣ. What is s dash? They have given total distance. S dash is equals to 9.5 into 10 power 3 ಕಿಲೋಮೀಟರ್ ಅಲ್ವಾ. 10 power 3 ಅಂತ ಹೇಳಿದರೆ ನಂಬರ್ ಆಫ್ ರೆವಲ್ಯೂಷನ್ಸ್ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ? 2000 ಅಂತ ಕೊಟ್ಟಿದ್ದಾರೆ. ಇಂಟು ಪೈ ಅಂತಂದ್ರೆ 3.14. ಸೊ ಜಸ್ಟ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್. ನೋಡಿ 1000 power 3 will get cancel here. ನೋಡಿ 3.14 approximately 3 times cancel ಆಗುತ್ತೆ. ಸೊ diameter capital D becomes equals to 3/2 which is nothing but 1.5 meter ಅಂತ ನಮಗೆ ಸಿಗುತ್ತೆ. Hence we can select option C as a right answer here. Option C as a right answer. Is it clear ಅರ್ಥ ಆಗ್ತದಲ್ವಾ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್. ಅರ್ಥ ಇದೆ ಇಲ್ಲಿ? ಒಂದು ವೀಲ್ ಅನ್ನೋದು ಒಂದು ರೆವಲ್ಯೂಷನ್ ಮಾಡಿದ್ದಾಗ ಅದರ ಸರ್ಕಂಫರೆನ್ಸ್ ಅಷ್ಟು ಡಿಸ್ಟೆನ್ಸ್ ಮುಂದಕ್ಕೆ ಹೋಗಿರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ವಿ ಆರ್ ರೈಟಿಂಗ್ ಹಿಯರ್
distance is equals to 2 pi r illa pi into diameter anta bari, because 2r is nothing but diameter alva. So hagagi simplify madidre you will get the answer as 1.5 meter. So similarly, let us read this question ma, what they are saying to us. A flywheel ಅಂದ್ರೆ ಬೇರೆ ಏನು ಅಲ್ಲ, it can be compared with a disc compared with a disc, rotates at a constant angular speed. F is equals to 3000 divided by 60 rps. The angle described by the shaft in radian in 1 second ಅಂತ ಹೇಳ್ತಾ ಇದ್ದಾರೆ. In 1 second, what is the angle described? What is the angle described? So how can we simplify this value here? Number of revolutions ನಿಮಗೆ ಕೊಟ್ಟಿದ್ದಾರೆ. ನಂಬರ್ ಆಫ್ ರೆವಲ್ಯೂಷನ್ಸ್ ಅಂದ್ರೂ ಒಂದೇ, ಇಲ್ಲ ಅಂದ್ರೆ ಫ್ರೀಕ್ವೆನ್ಸಿಯು ಈಕ್ವಲ್ ಮಾಡ್ಬೋದು ನಾವು. ಸೊ ವೆನೆವರ್ ವಿ ಸೇ ದಿಸ್ theta is always equals to 2 pi n alva. Therefore we can say theta is equals to 2 pi into n. N is nothing but ಎಷ್ಟು ಬರುತ್ತಪ್ಪ ನಿಮ್ಗೆ ಇಲ್ಲಿ? We can say it is 50 revolutions ಅಂತ ನಮಗೆ ಸಿಗುತ್ತೆ. We can say it is 50. If you do this, you will get the answer as 100 pi radians anta namge sigutte. Hence we can select option C as a right answer ma. Here option C is the right answer. Please go through it once again ma. Similarly, let us go to the next question. ಏನು ಹೇಳ್ತಾರೆ ನೋಡಿ ಇಲ್ಲಿ. The ratio of angular velocity of the rotation of the minute hand of a clock with angular velocity of rotation of the earth about its own axis ಅಂತ ಕೇಳ್ತಾ ಇದ್ದಾರೆ. Okay, they are asking the ratio of angular rotation of the minute hand to angular rotation of the earth ma. ಅವ್ರು ಕೇಳ್ತಾರೆ ನಿಮಗೆ earth is equal to. So how can we simplify? ನೋಡಿ ಇಲ್ಲಿ, we know that angular velocity is equals to 2 pi by capital T. 2 pi by capital T. Is it right or not ma? ನೋಡಿ ಇಲ್ಲಿ, omega is inversely proportional to time period. Omega is inversely proportional to time period ma. So what is the time period? What is the time period of the minute hand ma? ನೋಡಿ ಇಲ್ಲಿ, time period of the minute hand in a clock is equals to, for one rotation it should take 60 minutes ಅಂತ ಹೇಳ್ತಾರೆ. Time period of the earth is equals to 24 hours ma. 24 hours. ಹಾಗಾಗಿ ಏನಾಗುತ್ತೆ ನೋಡಿ ಇಲ್ಲಿ, 24 into 60 minutes ನಮಗೆ ಸಿಗುತ್ತೆ. So therefore we can say that omega of the minute hand divided by omega of the earth is equals to time period of the earth divided by time period of the minute hand. Time period of the earth ಅಂತಂದ್ರೆ we can say 24 into 60 divided by minute ಅಂದ್ರೆ 60. You will get the answer as 24 by 1 ಅಂತ ನಾವು ಹೇಳ್ಬೋದು. Hence we can select option C as a right answer ma. Here option C is the right answer. ಗೊತ್ತಾಗಿದೆ ಅಲ್ವಾ ಹೇಗೆ ಥಿಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು. ಮಿನಿಟ್ ಹ್ಯಾಂಡ್ ಅಲ್ಲಿ ಅಂದ್ರೆ ಕ್ಲಾಕ್ ಅಲ್ಲಿ ಮಿನಿಟ್ ಹ್ಯಾಂಡ್ಗೆ ಒಂದು ರೆವಲ್ಯೂಷನ್ ಮಾಡಬೇಕು ಅಂತಂದ್ರೆ 60 ಮಿನಿಟ್ಸ್ ಬೇಕಾಗತ್ತೆ. ಅರ್ಥಗೆ ನಮಗೆ ಗೊತ್ತಿದೆ 24 hours ಅಂತ ಅಂದ್ಬಿಟ್ಟು. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ಕ್ವಶನ್. ಸೊ ಲೆಟ್ us see the next question, what they are saying to us. Please read this problem. Please read this problem. Two particles of mass capital M and small m are moving in a circle of radius capital R and small r. If their time periods are same ಅಂತ ಕೊಟ್ಟಿದೆ. ನೋಡಿ ಇಲ್ಲಿ, time periods of both the particles are same. They have given in the problem. What will be the ratio of their linear velocities ಅಂತ ಕೇಳ್ತಾರೆ. v1 by v2 linear velocity ratio ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಹೇಗೆ ಸಿಂಪ್ಲಿಫೈ ಮಾಡಬಹುದು ಅಂತ ಅಂದ್ಬಿಟ್ಟು. ನೋಡಿ, t1 is equals to t2 ಅಂತಂದ್ರೆ we can say ಏನ್ ಬರೀಬಹುದು ನಾವು ಇಲ್ಲಿ. t1 ಅಂತಂದ್ರೆ ನೋಡಿ ಇಲ್ಲಿ, omega is equals to 2 pi by capital T ಅಂತ ಬರೀಬಹುದಾ? ಆರ್ ಟೈಮ್ t is equals to 2 pi by omega ಅಂತ ಬರೀಬಹುದು. Therefore 2 pi divided by omega 1 is equals to 2 pi divided by omega 2. Therefore omega 1 must become equals to omega 2. What is omega value ma? Here we should understand that omega is equals to V by R. Therefore
V1 divided by R1 is equals to V2 divided by R2, which implies ನೋಡಿ ಇಲ್ಲಿ V1 by V2 is equals to R1 by R2. What is R1 value they have given? ಕ್ಯಾಪಿಟಲ್ ಆರ್ ಡಿವೈಡ್ ಬೈ R2 ಅಂದ್ರೆ ಸ್ಮಾಲ್ ಆರ್ ಅಂತ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಕ್ಯಾಪಿಟಲ್ ಆರ್ ಬೈ ಸ್ಮಾಲ್ ಆರ್ ಅಂತಂದ್ರೆ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ ಆಸ್ ಎ ರೈಟ್ ಆನ್ಸರ್. ಅರ್ಥ ಆಗಿದೆ ಅಲ್ವಾ ನಾವು ಹೇಗೆ ಅನಲೈಸ್ ಮಾಡಬೇಕು ಈ ಕ್ವಶನ್ಸ್ ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಗೋ ಥ್ರೂ ಇಟ್ ಒನ್ಸ್ ಅಗೈನ್ ಇಫ್ ಯು ಹ್ಯಾವ್ ಎನಿ ಡೌಟ್. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. The angular speed of a motor increases from 600 rpm to 1200 rpm in 10 seconds ಅಂತ ಕೊಟ್ಟಿದ್ದಾರೆ. ಅಂದ್ರೆ F1 is equals to 600 divide by 60 ನಾವು ಮಾಡಿದ್ದಾಗ ನಿಮಗೆ RPS ಕನ್ವರ್ಟ್ ಆಗುತ್ತೆ. therefore F1 will become equals to 10 RPS ಅಂತ ಹೇಳ್ಬೋದು. F2 ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ 1200 divided by 60 ಅಂತಂದ್ರೆ you will get 20 RPS ಅಂತ ನಾವು ಹೇಳ್ಬೋದು. ಹಾಗಿದ್ದಾಗ what is the angular acceleration? what is the angular acceleration? ನೋಡಿ ಆಪ್ಷನ್ಸ್ ಅವಾಗ ಅಬ್ಸರ್ವ್ ಮಾಡಬೇಕು. ಆಪ್ಷನ್ಸ್ ಅಲ್ಲಿ ನಿಮಗೆ ಪೈ ಅನ್ನೋದು ಕೊಟ್ಟಿದ್ದಾರೆ. ಹಾಗಾಗಿ ಆಲ್ಫಾ ಯೂಶುವಲಿ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು ಫೈನಲ್ ಮೈನಸ್ ಇನಿಷಿಯಲ್ ಡಿವೈಡ್ ಬೈ ಟೈಮ್ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ಫೈನಲ್ ಆಂಗುಲರ್ ವೆಲಾಸಿಟಿ? 2 pi f2 minus 2 pi f1 divided by time taken. So alpha becomes equals to 2 pi ಕಾಮನ್ ತೆಗೆದ್ರೆ f2 minus ಓಕೆ ಇಲ್ಲಿ ಓವರ್ ರೈಟ್ ಆಗಿದೆ 2 pi f2 minus 2 pi f1 divided by time. So 2 pi into what is f2 value here? 20. f1 is 10 divided by what is the time? Time they have given it as per second, ಅಂದ್ರೆ 10 seconds ಅಂತ ಕೊಟ್ಟಿದ್ದಾರೆ. So simplify, you will get the answer as how much here? 2 pi radian per second square. Hence we can select option D as a right answer here. Option D as a right answer. 2 pi radian per second square ಅಂತ ನಮಗೆ ಬರುತ್ತೆ. Similarly, let us move on to the next question. What they are saying to us here? Please think about this. If a cycle wheel of radius 4 meter, what is the radius of the cycle wheel? They have given 4 meter, completes one revolution in 2 seconds ಅಂತ ಕೊಟ್ಟಿದ್ದಾರೆ. ಟೈಮ್ ಬಂದ್ಬಿಟ್ಟು ನಿಮಗೆ 2 seconds ಕೊಟ್ಟಿದ್ದಾರೆ. ನಂಬರ್ ಆಫ್ ರೆವಲ್ಯೂಷನ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಸೈಕಲ್? ನೋಡಿ ಆಕ್ಸಲರೇಷನ್ ಒಂದ್ಸರಿ ಯೂನಿಟ್ಸ್ ನ ಅಬ್ಸರ್ವ್ ಮಾಡಿ. ಯೂನಿಟ್ಸ್ ನಿಮಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಕೊಟ್ಟಿದೆ. ಹಾಗಾಗಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಲೀನಿಯರ್ ಆಕ್ಸಲರೇಷನ್. ವಾಟ್ ಇಸ್ ದ ಲೀನಿಯರ್ ಆಕ್ಸಲರೇಷನ್? ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಲೀನಿಯರ್ ಆಕ್ಸಲರೇಷನ್ ನೋಡಿ ಯಾವಾಗಾದ್ರೂ ಒಂದು ವೀಲ್ ಅನ್ನೋದು ನಿಮಗೆ ರೊಟೇಟ್ ಆಗ್ತಾ ಇರುತ್ತೋ ಅವಾಗ ಅದಕ್ಕೆ ಇರತಕ್ಕಂಥ ಆಕ್ಸಲರೇಷನ್ ನ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅಂತ ನಾವು ಕರಿಬಹುದು. ಹಾಗಾಗಿ we have to calculate the centripetal acceleration which is equals to r omega square. r into omega ಅಂದ್ರೆ ಏನು ಬರೀಬಹುದು ನೋಡಿ ಇಲ್ಲಿ 2 pi by capital T whole square. So what is the time period? Time period is nothing but total time divided by number of revolutions. We can say 2 seconds will be the time period. So just substitute all the values here, you will get the answer. Substitute ಮಾಡಿ ಏನು ಬರುತ್ತೆ ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. So please simplify here. R, what is the R value here? 4 into 2 pi divided by 2 whole square. 2 ನಿಮಗೆ ಕ್ಯಾನ್ಸಲ್ ಆಗಿದ್ದಾಗ you will get 4 pi square meter per second square ಅಂತ ನಮಗೆ ಸಿಗುತ್ತೆ. 4 pi square meter per second square ಅಂತಂದ್ರೆ we can go with option C as a right answer. Option C as a right answer. Is it clear? ಅರ್ಥ ಆಗಿದೆ ಅಲ್ವಾ ಹೇಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು? ಪ್ಲೀಸ್ ಅನಲೈಸ್ ಈಚ್ ಅಂಡ್ ಎವರಿ ಪಾಯಿಂಟ್ ಫ್ರಮ್ ಈಚ್ ಅಂಡ್ ಎವರಿ ಕ್ವಶನ್. ಪ್ರತಿಯೊಂದು ಕ್ವಶನ್ ನಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಆಗಿರ್ಬೋದು, ಹೊಸ ಫಾರ್ಮುಲಾಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗಿದ್ದೀವಿ. ಸೊ ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದಿಸ್. Yes ma. So these are the questions I have selected for the KCD Super 30 from the chapter what is the system of particles. I hope you all understood this question. ಏನಾದರೂ ಡೌಟ್ ಇದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ without any hesitation. Okay, we'll meet you with the next video. Until then, please keep revising. Don't waste your time. Okay, thank you very much.